ಸೊ ಇವತ್ತಿನ ಟಾಪಿಕ್ ಏನಿದೆ ಅಂತ ಸ್ಟಾರ್ಟ್ ಮಾಡೋಣ ರೀ. ಸೊ ಇಲ್ಲಿ ನಿಮ್ಗೆ ಟಾಪಿಕ್ ಕಾಣಿಸ್ತಾ ಇರ್ಬೋದು. ಇದರ ಹೆಸರು ಏನು ಅಂತಂದ್ರೆ ಫೈಂಡ್ ದಿ ಯೂನಿಟ್ ಡಿಜಿಟ್ ಆಫ್ ಅಂತಂದು 2 ನಂಬರ್ ಇದಾವೆ ಇಲ್ಲಿ. 2153 ಟು ದ ಪವರ್ 167 ಇದೆ, ಇಂಟು 8267 ಇಂಟು 153 ಇದೆ. ಸೊ ನಾನು ನಿಮ್ಗೆ ಇವಾಗ ಸಿಂಪಲ್ಲಾಗಿ ಯಾರಾದರೂ ನಾವೆಲ್ಲ ಈಗ ಸ್ಕೂಲ್ದೊಳಗೆ ಕಲ್ತು ಬಂದಿದ್ದೆವು. ನಮಗೆ ಒಂದು ನಂಬರ್ ಕೊಟ್ಟು 12, ಹೌದಾ, 13, 14 ಅಂತ ಒಂದು ನಂಬರ್ ಕೊಟ್ರ ಅಂತ ಇಟ್ಕೊಳ್ರಿ. ಈ ನಂಬರ್ನ ಮಲ್ಟಿಪ್ಲೈ ಮಾಡಿ ಇದ್ರದ್ದು ಕೊನೆ ಡಿಜಿಟ್ ಹೇಳು ಅಂತಂದ್ರೆ ನಾವೇನು ಮಾಡ್ತೀವಿ, ಈ 3 ಮಲ್ಟಿಪ್ಲೈ ಮಾಡಿ ಏನು ನಂಬರ್ ಬರುತ್ತೋ ಅದರಲ್ಲಿ ಕೊನೆ ಡಿಜಿಟ್ ಯಾವುದಿದೆ ಅದನ್ನು ಹೇಳ್ತೀವಿ. ದಿಸ್ ಈಸ್ ಅ ನಾರ್ಮಲ್ ಥಿಂಕಿಂಗ್, ಹೌದಾ. ಆಮೇಲೆ ಇನ್ನೊಂದು ಏನಾಗ್ಬೋದು ಅಂತಂದ್ರೆ, ಈಗ ಇದಕ್ಕಿಂತಲೂ ದೊಡ್ಡ ನಂಬರ್ ಯಾವುದಾದ್ರೂ ಕೊಟ್ರಪ್ಪ ನಮ್ಗೆ, ಅಂದರೆ 1360 ಹಿಂಗೆ, ಆಮೇಲೆ 5412 ಇಂಟು 513 ಇಂಟು 2036 ಇಂಥ ನಂಬರ್ ಕೊಟ್ಟು ಲಾಸ್ಟ್ ಡಿಜಿಟ್ ಹೇಳ್ರಿ ಅಂತಂದ್ರೆ ನಾವು ಹೀಗೆಲ್ಲ ಉದ್ದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡು ಕುಂತು ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಲಾಟ್ ಆಫ್ ಟೈಮ್. ಇದು ಬಹಳ ಟೈಮ್ ತೊಗೊಳುತ್ತೆ. ಸೊ ಹಾಗಾದ್ರೆ ಏನು ಟೆಕ್ನಿಕ್ ಇರ್ಬೋದಲ್ಲ, ಏನಾದರೂ ಥಿಂಕಿಂಗ್ ಇರ್ಬೋದಲ್ಲ, ಏನಾದರೂ ಶಾರ್ಟ್ಕಟ್ ಇರ್ಬೋದಲ್ಲ ಅಂತ. ಸೊ ಸಿಂಪಲ್ಲಾಗಿ ನೀವು ಮೊದಲು ಟೆಕ್ನಿಕ್ ಯೂಸ್ ಮಾಡಬೇಕಾಗಿರೋದು, ಸಿನ್ಸ್ ದೇ ಆರ್ ಆಸ್ಕಿಂಗ್ ಯು ಯೂನಿಟ್ ಡಿಜಿಟ್, ನಿಮ್ಗೆ ಅವ್ರು ಏನು ಕೇಳ್ತಾ ಇದ್ದಾರೆ, ಯೂನಿಟ್ ಡಿಜಿಟ್ ಕೇಳತ್ತಾರೆ, ಹೌದಾ. ಯೂನಿಟ್ ಡಿಜಿಟ್ ಕೇಳ್ತಿರೋದ್ರಿಂದ ನೀವು ಮೊದಲು ಇಲ್ಲಿ ಯೂನಿಟ್ ಡಿಜಿಟ್ಗಳನ್ನು ಮಾತ್ರ ತೊಗೊಳ್ರಿ. ಯೂನಿಟ್ ಡಿಜಿಟ್ ಅಂತಂದರೆ ಏನು, ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಗಳು, ಇವನ್ನೆಷ್ಟ ತೊಗೊಳ್ರಿ. ನೀವು ಇವನ್ನೆಷ್ಟ ತೊಗೊಂಡು ಇವನ್ನೆಷ್ಟ ಮಲ್ಟಿಪ್ಲೈ ಮಾಡಿಬಿಡೋದು. ಈಗ ಇಷ್ಟು ದೊಡ್ಡ ಸಂಖ್ಯೆ ಮಲ್ಟಿಪ್ಲೈ ಮಾಡ್ತಾ ಕೂತ್ರೆ ಸಂಜೆ ಆಗಿಬಿಡ್ತೈತಿ. 6 ಇಂಟು 2 ಇಂಟು 3 ಇಂಟು 6 ಇವೆಲ್ಲ ಲಾಸ್ಟ್ ಡಿಜಿಟ್ಗಳು. ಇವನ್ ನೀವು ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ನೋಡ್ರಿ, 6 2 12 ಆಯ್ತು. ಮತ್ತು ನೀವು 12 3 ಮಾಡೋ ಅವಶ್ಯಕತೆ ಇಲ್ಲ, ಲಾಸ್ಟ್ದು 2 ತೊಗೊಳ್ರಿ, 3 ಮಾಡಿರಿ, 6 ಆಯ್ತು. ಈ 6ಅನ್ನು ಈ 6 ಜೊತೆ ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟಾಗಿ ನಿಮ್ಗೆ 36 ಸಿಗ್ತಾ ಇದೆ. ನಿಮ್ಮ ಆನ್ಸರು 6 ಈಸ್ ದಿ ಆನ್ಸರ್ ಬಿಕಾಸ್ ದ್ಯಾಟ್ ಈಸ್ ದಿ ಯೂನಿಟ್ ಡಿಜಿಟ್. ಓಕೆ, ಈ ಥರ ಫಸ್ಟ್ ನಿಮ್ಮ ಥಿಂಕಿಂಗ್ ಇರಬೇಕು. ಅಂದರೆ ಯೂನಿಟ್ ಡಿಜಿಟ್ ಕೇಳಿದಾಗ ಯೂನಿಟ್ ಡಿಜಿಟ್ಗಳ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಓಕೆ ಸರ್, ಇದು ಅರ್ಥ ಆಯಿತು. ಬಟ್ ಸರ್ ಈಗ ಇಲ್ಲಿ ಪವರ್ ಹಿಂಗೆ 167 153 ಹಿಂಗೆ ಪವರ್ ಇದಾವಲ್ರಿ, ಇದನ್ನೇನು ಮಾಡೋದು ಅಂತಂದು. ಸೊ ಈಗ 2153 ಟು ದ ಪವರ್ 167 ಅಂದ್ರೆ 2153, ಓಕೆ, ಮಲ್ಟಿಪ್ಲೈಡ್ ಬೈ 2153 ಎಷ್ಟು ಸಲ, 167 ಸಲ ರೀ. ಮೋಸ್ಟ್ಲಿ ಇದು ಏನಂತಾರೆ, ಇದು ಈವನ್ ಕ್ಯಾಲ್ಕುಲೇಟರ್ ಕೊಟ್ಟರು ಅದು ಕೂಡ ಎರರ್ ಥ್ರೋ ಮಾಡುತ್ತೆ ಅದು ಕೂಡ. ಸೊ ಹಾಗಾದ್ರೆ ಇವನ್ನೆಲ್ಲ ನಾರ್ಮಲಿ ಮಾಡೋಕ್ಕಾಗಂಗಿಲ್ಲ, ದೇರ್ ಈಸ್ ಅ ಟೆಕ್ನಿಕ್. ಓಕೆ, ಆ ಟೆಕ್ನಿಕನ್ನು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಕಾನ್ಸೆಪ್ಟನ್ನು ಹೇಳ್ಕೊಟ್ಟು ನಿಮ್ಗೆ ವಿ ವಿಲ್ ಡೂ ಸಮ್ ಕ್ವಶನ್ಸ್ ಆಲ್ಸೋ ಟುಡೇ. ಓಕೆ, ಇದ್ರ ಹಿಂದೆ ಕಾನ್ಸೆಪ್ಟ್ ಏನಿದೆ ಅಂದ್ರೆ ರೀ, ನೀವು ಜಗತ್ತಿನಲ್ಲಿ ಇರುವಂಥ ಯಾವುದೇ ಸಂಖ್ಯೆ ತೊಗೊಳ್ರಿ. ಓಕೆ, ಸೊ ಅದು ಅಮೇರಿಕಾದಾಗ ಆಗಿರ್ಬೋದು, ಇಂಡಿಯಾದಾಗ ಆಗಿರ್ಬೋದು, ಪಾಕಿಸ್ತಾನದಾಗ ಆಗಿರ್ಬೋದು, ಯಾವುದೇ ಸಂಖ್ಯೆ ತೊಗೊಳ್ರಿ, ಆ ಸಂಖ್ಯೆ 0ನಿಂದ ಹಿಡಿದು 9 ಇರುತ್ತೆ. ಯಾವ್ದು ಬೇಕಾದ ಸಂಖ್ಯೆ ಬರೀರಿ ನೀವು. ದೀಸ್ ಆರ್ ದಿ ಡಿಜಿಟ್ಸ್ ಯೂಸ್ಡ್. ಇವಕ್ಕೆ ಡಿಜಿಟ್ ಅಂತಾರೆ, ಅಂಕಿ ಅಂತಾರೆ ಇವಕ್ಕೆ. ಸಂಖ್ಯೆ ಯಾವುದಪ್ಪ ಅಂತಂದರೆ ಈ ಅಂಕಿಗಳನ್ನು ಸೇರಿಸಿ ಆಗಿರುವಂಥದ್ದು. ಈಗ ಇಲ್ಲಿ 2153 ಇದೆಯಲ್ಲ, ಇದೊಂದು ಸಂಖ್ಯೆ. ಈ ಸಂಖ್ಯೆ ಹೆಂಗಾಯಿತು, ಈ ಡಿಜಿಟ್ಗಳನ್ನು ಸೇರಿಸಿ ಆಗಿದೆ. ಇದಂತೂ ಗೊತ್ತಾಯ್ತು. ಇನ್ನು ಎರಡನೇ ವಿಷಯ ಏನಂತಂದ್ರೆ, ನೀವು ಲಾಸ್ಟ್ ಡಿಜಿಟ್ ಹುಡುಕ್ತಾ ಇದ್ದೀರಿ ಅಂತಂದ್ರೆ ಎಲ್ಲ ಅಂಕಿಗಳು, ಯಾವುದೇ ಒಂದು ಅಂಕಿ ತೊಗೊಂಡ್ರು ಅದನ್ನು ಗುಣಾಕಾರ ಮಾಡಿದ್ರೆ ಲಾಸ್ಟ್ ಡಿಜಿಟ್ ಏನು ಬರ್ತೈತಿ ಅಂತ ನಮಗೆ ಗೊತ್ತಿರ್ಬೇಕು. ಅಂದರೆ ಯಾವ ಅಂಕಿ ಏನು ಲಾಸ್ಟ್ ಡಿಜಿಟ್ ಕೊಡ್ತೈತಿ. ಈಗ 0 ಲಾಸ್ಟ್ ಡಿಜಿಟ್ ಏನು ಕೊಡುತ್ತೆ, ಯಾವಾಗಲೂ 0ನ ಕೊಡ್ತೈತಿ. ನೀವು 0ನಿಂದ 10 ಸಲ ಮಲ್ಟಿಪ್ಲೈ ಮಾಡಿರಿ, 1000 ಸಲ ಮಲ್ಟಿಪ್ಲೈ ಮಾಡಿರಿ. ಹಂಗೆ ನಿಮಗೆ 1 ಏನು ಕೊಡುತ್ತೆ, 1ಅನ್ನು ನೀವು 10 ಸಾರಿ ಮಲ್ಟಿಪ್ಲೈ ಮಾಡಿರಿ, 100 ಸಲ ಮಾಡಿರಿ, 1000 ಸಲ ಮಾಡಿರಿ, ಅದು ಒಂದೇ ಕೊಡೋದು ಅದು, ಹೌದಾ. ಇವಕ್ಕೇನಂತಾರೆ ಅಂದ್ರೆ ಸೈಕ್ಲಿಸಿಟಿ ಅಂತಾರೆ. ಸೈಕ್ಲಿಸಿಟಿ ಅಂತಂದರೆ ಏನು, ಇವಾಗ ನಿಮಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇ IT ನಲ್ಲಿ ಕೆಲಸ ಮಾಡೋರಿಗೆ. ಸೊ ಅದರ ರಿಪಿಟೇಷನ್ ಯಾವಾಗ, ಪ್ರತಿ 5 ದಿನ ಆದಮೇಲೆ ಒಂದು ಸ್ಯಾಟರ್ಡೆ ಸಂಡೇ ಬರ್ತೈತಿ. ಸೊ ದ್ಯಾಟ್ ಈಸ್ ಯುವರ್ ಹಾಲಿಡೇ, ಹೌದಾ. ಸೊ ಅದು ಸೈಕ್ಲಿಸಿಟಿ ಆಯ್ತು. ದ ಸೈಕ್ಲಿಸಿಟಿ ಈಸ್ 5. ಹಂಗಂತಂದ್ರೆ ಪ್ರತಿ 5 ದಿನ ಆದಮೇಲೆ ವಾರದಲ್ಲಿ 6 7ನೇ ದಿನ ನಿಮ್ಮದು ರಿಪೀಟ್ ಆಗ್ತೈತಿ. ಸೊ ಹಿಂಗೆ 0
ಪ್ರತಿ 0 ಟು ದ ಪವರ್ 1 ಅವಾಗ 0 ಸಿಕ್ತು, 0 ಟು ದ ಪವರ್ 2 ಅವಾಗಲೂ 0 ಸಿಕ್ತು. ಅಂದ್ರೆ 0 ಇಮಿಡಿಯೇಟ್ 1 ಆಫ್ಟರ್ ದಿ ಅದರ್ 1 ಆಫ್ಟರ್ ದಿ ಅದರ್ ರಿಪೀಟ್ ಆಗ್ತಾ ಇದೆ. ಹೀಗಾಗಿ ಸೈಕ್ಲಿಸಿಟಿ 1 ಅಂತ ಹೇಳಿದೆ. ಈಗ 1 ತೊಗೊಳ್ರಿ ನೀವು, 1 ಟು ದ ಪವರ್ 1 ಮಾಡ್ರಿ ಅದು 1 ಕೊಡುತ್ತೆ. 1 ಟು ದ ಪವರ್ 2 ಮಾಡ್ರಿ ಅವಾಗಲೂ ಅದು 1 ಕೊಡ್ತೈತಿ. 1 ಟು ದ ಪವರ್ 3 ಮಾಡ್ರಿ ಅವಾಗಲೂ ಅದು 1 ಕೊಡ್ತಾ ಇದೆ. ಅಂದರೆ ಇಮ್ಮಿಡಿಯೇಟ್ 1ಗಳು ರಿಪೀಟ್ ಆಗ್ತಾ ಇದ್ದಾವೆ. ಸೊ ಸೈಕ್ಲಿಸಿಟಿ ಈಸ್ 1 ಅಂತ ಹೇಳ್ಬೋದು. ಹಿಂಗೆ ನಾವು ಈ ಸೈಕ್ಲಿಸಿಟಿಗಳನ್ನು ತಿಳ್ಕೊಬೇಕೀಗ. ಸೊ ನಾನು ಏನು ಮಾಡಿದ್ದೀನಿ ಅಂತಂದ್ರೆ 3 ಫ್ಯಾಮಿಲಿ ಬಗ್ಗೆ ನಿಮಗೆ ಹೇಳ್ತೀನಿ. ಇವನ್ನೆಷ್ಟು ನೆನಪಿಟ್ಕೊಂಡ್ಬಿಟ್ರೆ ನೀವು ಎಂಥ ಬೇಕಾದಂಥ ಲೆಕ್ಕ ಮಾಡ್ಬೋದು. ಫಸ್ಟ್ ಫ್ಯಾಮಿಲಿ ಏನು ಅಂತಂದ್ರೆ 0, 1, 5, 6 ಇದೊಂದು ಫ್ಯಾಮಿಲಿ ರೀ. ಓಕೆ, ಇನ್ನೊಂದು ಫ್ಯಾಮಿಲಿ ಏನಂತಂದ್ರೆ 2, 3, 7, 8 ಇದೊಂದು ಫ್ಯಾಮಿಲಿ. ಓಕೆ, ಇನ್ನೊಂದು ಫ್ಯಾಮಿಲಿ ಯಾವುದಪ್ಪ ಅಂತಂದ್ರೆ 4, 9 ಇದೊಂದು ಫ್ಯಾಮಿಲಿ. ಇವುಗಳದ್ದು ಸೈಕ್ಲಿಸಿಟಿನೂ ಹೇಳ್ತೀನಿ, ಆಮೇಲೆ ಅವು ಲಾಸ್ಟ್ ಡಿಜಿಟ್ ನಿಮ್ಗೆ ಏನು ಕೊಡ್ತಾವಂತನೂ ಹೇಳ್ತೀನಿ. ಇವು 0, 1, 5, 6 ಇವೇನಿದಾವಲ್ಲ ಲಾಸ್ಟ್ ಡಿಜಿಟ್ ಯಾವಾಗಲೂ ದೆ ಗಿವ್ ದೆಮ್ಸೆಲ್ವ್ಸ್. ಅಂದ್ರೆ 0, 0 ಕೊಡ್ತೈತಿ, 1, 1 ಕೊಡ್ತೈತಿ ಲಾಸ್ಟ್ ಡಿಜಿಟ್, 5, 5 ಕೊಡ್ತೈತಿ, 6, 6 ಕೊಡೋದ್ರಿ. ಇದು 6 ಏನು ಕೊಡುತ್ತೆ, 6 ಕೊಡ್ತೈತಿ. ಇದು ನೀವು 5 ಟು ದ ಪವರ್ ಎಷ್ಟು ಬೇಕಾದಷ್ಟು ಮಾಡ್ರಿ, ಅಥವಾ 6 ಟು ದ ಪವರ್ ಎಷ್ಟು ಬೇಕಾದಷ್ಟು ಮಾಡ್ರಿ, ಅದು ಮತ್ತು ಕೊನೆ ಡಿಜಿಟ್ ನಿಮ್ಗೆ 6 ಕೊಡ್ತೈತಿ. ಓಕೆ, ಹಂಗೆ 2, 3, 7, 8 ಏನು ಕೊಡ್ತವೆ, 4, 9 ಏನು ಕೊಡ್ತಾವೆ ಅದನ್ನು ನಾವು ನೆನ್ಪಿಟ್ಕೋಬೇಕು. ಈಗ ಇವು ಅಂತೂ ನಿಮ್ಗೆ ಗೊತ್ತದು 0, 1, 5, 6 ಅವ್ರನ್ನ ಕೊಡ್ತಾರೆ. ಈ 2, 3, 7, 8ಗಳು ಏನು ಕೊಡ್ತಾವಂತಂದ್ರೆ 2, 3, 7, 8 ಸೈಕ್ಲಿಸಿಟಿ 4 ರೀ. ಅಂದ್ರೆ 4 ಸ್ಟೇಜ್ ಆದಮೇಲೆ ಮತ್ತವು ಅವತರದ ಕೊನೆ ಅಂಕಿ ಏನಿರುತ್ತಲ್ಲ ಅದನ್ನು ರಿಪೀಟ್ ಮಾಡ್ತಾವೆ. ಹೆಂಗೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. 2 ಟು ದ ಪವರ್ 1 ಮಾಡ್ರಿ ನೀವು, ಅವಾಗ ಎಷ್ಟು ಸಿಕ್ತು ನಿಮ್ಗೆ, 2 ಸಿಕ್ತು. ಹಂಗೆ ನೀವು 2 ಟು ದ ಪವರ್ 2 ಮಾಡ್ರಿ, ಅವಾಗ ಎಷ್ಟು ಸಿಗುತ್ತೆ ನಿಮ್ಗೆ, 4 ಸಿಗುತ್ತೆ. ಹಂಗೆ ನೀವು 2 ಟು ದ ಪವರ್ 3 ಮಾಡ್ರಿ, ಅವಾಗ ಎಷ್ಟು ಸಿಗ್ತೈತಿ ನಿಮ್ಗೆ, 8 ಸಿಗ್ತೈತಿ. ಹೌದಾ? ಹಂಗೆ ನೀವು 2 ಟು ದ ಪವರ್ 4 ಮಾಡ್ರಿ, ನಿಮ್ಗೆ ಎಷ್ಟು ಸಿಗುತ್ತೆ, 16 ಸಿಗ್ತೈತಿ, 16. ಹಂಗೆ ನೀವು 2 ಟು ದ ಪವರ್ 5 ಮಾಡ್ರಿ, ನಿಮ್ಗೆ 32 ಸಿಗ್ತಾ ಇದೆ. ಓಕೆ, ಇಲ್ಲಿಗೆ ನಾನು ನಿಲ್ಲಿಸ್ತೇನೆ, ಮುಂದೆ ಹೋಗಂಗಿಲ್ಲ. ಇಲ್ಲಿ ನೋಡ್ರಿ ಲಾಸ್ಟ್ ಡಿಜಿಟ್ ಏನಿದೆ, 2 ಇದೆ. ಇಲ್ಲೇನಿತ್ತು ಸ್ಟಾರ್ಟಿಂಗಲ್ಲಿ ಲಾಸ್ಟ್ ಡಿಜಿಟ್ 2 ಇತ್ತು. ಅಂದ್ರೆ ಎಷ್ಟು ಸ್ಟೇಜ್ ಆದಮೇಲೆ ರಿಪೀಟ್ ಆಗ್ತಾ ಇದೆ, 1, 2, 3, 4 4 ಸ್ಟೇಜ್ ಆಗಿ 5, 6, 7, 8 ಮತ್ತು ಲಾಸ್ಟ್ ಡಿಜಿಟ್ ಇವ ಬರ್ತಾವ್ರಿ. ಇವ ಬರ್ತಾವ ಲಾಸ್ಟ್ ಡಿಜಿಟ್. ಹೀಗಾಗಿ 2ರ ಸೈಕ್ಲಿಸಿಟಿ 4. ಅಂದ್ರೆ 4 ಸ್ಟೇಜ್ ಆದಮೇಲೆ ಮತ್ತೆ 2 ರಿಪೀಟ್ ಆಗ್ತೈತಿ. ಹಂಗೆ 3 ಹಿಂಗೆ ಆಗುತ್ತೆ ಅದು 3 ಟು ದ ಪವರ್ 1, 3 ಟು ದ ಪವರ್ 2, 3 ಟು ದ ಪವರ್ 3, 3 ಟು ದ ಪವರ್ 4, 3 ಟು ದ ಪವರ್ 5. 3 ಟು ದ ಪವರ್ 5 ಬಂದ ತಕ್ಷಣ ಸ್ಟಾರ್ಟಿಂಗಲ್ಲಿ ಏನು 3 ಟು ದ ಪವರ್ 1 = 3 ಬಂದೈತಲ್ಲ ಅದು ಮತ್ತೆ ರಿಪೀಟ್ ಆಗುತ್ತೆ. ಸೇಮ್ ಥಿಂಗ್ ಫಾರ್ 7 and 8 ಆಲ್ಸೋ. ಸೊ ಇವುಗಳ ಸೈಕ್ಲಿಸಿಟಿ ನೀವು ಎಷ್ಟಂತ ನೆನ್ಪಿಡ್ಬೇಕು, 4 ಅಂತ ನೆನ್ಪಿಡ್ಬೇಕು. ಅಂದ್ರೆ ಆಫ್ಟರ್ ಎವ್ರಿ 4 ಸ್ಟೇಜಸ್ ಅಂದರೆ 5th ಸ್ಟೇಜಿಗೆ ಇವು ಮತ್ತೆ ಅವುಗಳನ್ನು ರಿಪೀಟ್ ಮಾಡ್ತವೆ. ಇನ್ನು 4, 9 ನೋಡೋಣ. 4, 9 ನೀವು ಪರೀಕ್ಷೆ ಮಾಡಿ ನೋಡಿದ್ರಿ ಅಂತಂದ್ರೆ 4 ಟು ದ ಪವರ್ ಆಡ್ ಇತ್ತಂತ ಇಟ್ಕೊಡ್ರಿ. ಅಂದರೆ 4 ಟು ದ ಪವರ್ 1, 4 ಟು ದ ಪವರ್ 3, 4 ಟು ದ ಪವರ್ 5 ಇವೆಲ್ಲ ಲಾಸ್ಟ್ ಡಿಜಿಟ್ ನಿಮಗೆ 4 ಕೊಡ್ತಾವೆ. ಆಮೇಲೆ ನೀವು 4 ಟು ದ ಪವರ್ ಈವನ್ ಮಾಡಿದ್ರಿ ಅಂದರೆ 4 ಸ್ಕ್ವೇರ್, 4 ಟು ದ ಪವರ್ 4 ಇಂಥವು ನಿಮಗೆ ಲಾಸ್ಟ್ ಡಿಜಿಟ್ 6 ಸಿಗುತ್ತೆ. ಓಕೆ, ಪವರ್ ಈವನ್ ಇರಬೇಕು, ಬೇಸ್ 4 ಇರಬೇಕು. ಇವಕ್ಕೆ ಬೇಸ್ ಅಂತಾರೆ, ಇವಕ್ಕೆ ಪವರ್ ಅಂತಾರೆ. ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಅಂತ ನೀವು ಚಾಪ್ಟರ್ ಹೈಸ್ಕೂಲಲ್ಲೆಲ್ಲ ಓದಿರ್ಬೋದು. ಕನ್ನಡದಲ್ಲಿ ಘಾತ ಸೂಚಿಗಳು ಅಂತ ಕರೀತಾರೆ ಅವಕ್ಕೆ. ಓಕೆ, ಹಂಗೆ ನೀವೀಗ 9ಕ್ಕೆ ಹೋದ್ರಿ ಅಂತ ಇಟ್ಕೊಡ್ರಿ. ಆ 9 ಆಡ್ ಮಾಡಿದ್ರಿ, ಪವರ್ ಟು ದ ಪವರ್ ಆಡ್ ಇದ್ರೆ ಅದು 9 ಕೊಡ್ತೈತಿ. ಟು ದ ಪವರ್ ಈವನ್ ಇತ್ತಪ್ಪ ಅಂತಂದ್ರೆ ಅದೇನು ಕೊಡುತ್ತೆ, 1 ಕೊಡುತ್ತೆ. ಅದೇನು ಕೊಡುತ್ತೆ, ಲಾಸ್ಟ್ ಡಿಜಿಟು 1 ಕೊಡುತ್ತೆ. ಇಷ್ಟು ನೀವು ನೆನಪಿಟ್ಕೊಂಡ್ರಿ ಅಂತಂದ್ರೆ ಇಂಥ ಎಲ್ಲ ಲೆಕ್ಕಗಳನ್ನು ನಾವು ಮಾಡ್ಬೋದು. ಈಗ ಈ ಫಸ್ಟ್ ಫ್ಯಾಮಿಲಿ, ಲಾಸ್ಟ್ ಫ್ಯಾಮಿಲಿ ಇವು ಭಾಳ ಈಸಿ ರೀ, ಆರಾಮಾಗಿ ಎಲ್ಲರೂ ಮಾಡಿಬಿಡ್ಬೋದು. ಮೇನ್ ಅವ್ನು ನಿಮ್ಗೆ ಆ್ಯಪ್ಟಿಟ್ಯೂಡ್ ಒಳಗೆ ಕೊಡೋದು ಇಂಥ ಸಂಖ್ಯೆಗಳನ್ನು. ಅಂದರೆ ಲಾಸ್ಟ್ ಡಿಜಿಟು 3 ಮತ್ತು 7 ಇರುತ್ತೆ. ಈಗ ನಮ್ಮ ಕ್ವಶನಲ್ಲೂ ನೋಡ್ರಿ 3 ಇದೆ ಲಾಸ್ಟ್ ಡಿಜಿಟು, ಇಲ್ಲೂ ನೋಡ್ರಿ 7 ಇದೆ ಲಾಸ್ಟ್ ಡಿಜಿಟ್. ಇವನು ಕೊಡ್ತಾನೆ, ಬಟ್ ರೇರ್ ಕಾಂಬಿನೇಷನ್ ಕೊಡೋದು. ಈಗ ಹಂಗಾದ್ರೆ 2, 3, 7, 8 ಫ್ಯಾಮಿಲೀಸ್ ಇವು ಬಂದುಪ್ಪ ಅಂತಂದ್ರೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಈ ಲೆಕ್ಕದಾಗ ಹೇಳ್ಕೊಡೋದಿದ್ದೀನಿ. ಓಕೆ,
ಸೊ ಸಿಂಪಲ್ ಈಗ ನೋಡ್ರೆ ಮೊದಲು ನಾನೇನು ಹೇಳಿದೆ, ನಮಗೆ ಯೂನಿಟ್ ಡಿಜಿಟ್ ಬೇಕಾಗಿರೋದ್ರಿಂದ ನಮ್ಮ ಫೋಕಸ್ಸು ಯೂನಿಟ್ ಡಿಜಿಟ್ಗಳ ಮೇಲೆ ಮಾತ್ರ ಇರಬೇಕು. ಸೊ ಈ ಸಂಖ್ಯೆಯಲ್ಲಿ ಯೂನಿಟ್ ಡಿಜಿಟ್ ಎಷ್ಟು? 3. ಹೌದು ಇಲ್ವೋ? ಅದ್ರ ಪವರ್ ಎಷ್ಟು? 167 ಇಂಟು ಇದೆ. ಆಮೇಲೆ ಇಲ್ಲಿ ಇನ್ನೊಂದು ಸಂಖ್ಯೆ ಇದೆ, ಅದರಲ್ಲಿ ನಮ್ಮ ಯೂನಿಟ್ ಡಿಜಿಟ್ ಎಷ್ಟು? 7. ಅದ್ರ ಪವರ್ ಎಷ್ಟಿದೆ? 153 ಇದೆ. ಓಕೆ, ಈಗ ಮತ್ತೆ 3 ಟು ದ ಪವರ್ 167 ಬಹಳ ದೊಡ್ಡದಾಗುತ್ತಿದ್ದು, ಇದನ್ನು ಮಾಡ್ತಾ ಹೋಗೋಕ್ಕಾಗಂಗಿಲ್ಲ. ಹಂಗಾದ್ರೆ ಏನು ಟೆಕ್ನಿಕ್ ಏನಿಲ್ಲ ರೀ. ಸೈಕ್ಲಿಸಿಟಿ 4 ಇರೋವಂಥ ಬೇಸ್ಗಳು ಬಂದು ಅಂದ್ರೆ 2, 3, 7, 8 ಇವು ನಿಮ್ಮ ಬೇಸ್ಗಳಿದ್ದು ಅಂದ್ರೆ ಸೈಕ್ಲಿಸಿಟಿ ಇವು ಥರದ್ದು ಎಷ್ಟಿದೆ? 4 ಸೈಕ್ಲಿಸಿಟಿ ಇದೆ. ಸೊ ನೀವು ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಪವರ್ ಏನಿರುತ್ತಲ್ಲ ಅದನ್ನು 4ಇಂದ ಡಿವೈಡ್ ಮಾಡಬೇಕು. ಯಾಕೆ 4ಇಂದ ಡಿವೈಡ್ ಮಾಡಬೇಕು? ಬಿಕಾಸ್ ಇವ್ಕರ್ ಸೈಕ್ಲಿಸಿಟಿ 4 ಇದೆ. ಈಗ ನೀವು ಯಾವುದೇ ಸಂಖ್ಯೆ ಡಿವೈಡ್ ಮಾಡಿದಾಗ 2 ಚಾನ್ಸಸ್ ಇದೆ. ಒಂದು ರಿಮೈಂಡರ್, ಇದಕ್ಕೆ ಕನ್ನಡದಾಗ ಶೇಷ ಅಂತಾರೆ. ಈ ರಿಮೈಂಡರು ಏನಾಗೋದಿರುತ್ತೆ? 0 ಆಗೋದಿರುತ್ತೆ, 0 ಆಗ್ಬೋದು ಇದು. ಇಲ್ಲ ಅಂದರೆ ಏನೋ ಒಂದು ರಿಮೈಂಡರ್ ಉಳಿಯುತ್ತೆ. ಒಂದು ರಿಮೈಂಡರ್ ಯಾವುದೋ ಒಂದು ಹೋಲ್ ನಂಬರ್ ಇರುತ್ತೆ. ರಿಮೈಂಡರ್ ಯಾವಾಗಲೂ ಡೆಸಿಮಲಲ್ಲಿ ಬರಲ್ಲ. ರಿಮೈಂಡರ್ ಅಂತಂದ್ರೆ ಕೆಳಗೆ ಬರುತ್ತಲ್ರಿ ಅದು. ಸೇ ಫಾರ್ ಎಕ್ಸಾಂಪಲ್ ಇವಾಗ 48 ಇದೆ. 48ನ 4ರಿಂದ ಗುಣಿಸಿದ್ವಪ್ಪ. 4 12 48. ರಿಮೈಂಡರ್ ಇಲ್ಲಿರುತ್ತೆ ನೋಡ್ರಿ, ಇದು ರಿಮೈಂಡರ್, ಇದು ಕೋಶಂಟ್ ಅಂತಾರೆ ಇದಕ್ಕೆ. ಓಕೆ, ಸೊ ಈಗ ಈ ರಿಮೈಂಡರ್ 0 ಬಂತು. ಹಂಗೆ ಇನ್ನೊಂದು 49 ತೊಗೊಳೋನು. 49 ತೊಗೊಂಡ್ರಿ ಅಂತಂದ್ರೆ ಏನಾಗುತ್ತೆ? ರಿಮೈಂಡರ್ 4 12 48 ಆಯಿತು. ಇದನ್ನು ಮೈನಸ್ ಮಾಡಿದ್ರಿ ಅಂದರೆ ಈಗ ರಿಮೈಂಡರ್ ಎಷ್ಟು ಬರ್ತಾ ಇದೆ? 1 ಬರ್ತಾ ಇದೆ. ಸೊ 2 ಚಾನ್ಸಸ್ ಇರುತ್ತೆ. ರಿಮೈಂಡರ್ 0 ಆಗಿರುತ್ತೆ, ಇಲ್ಲ ರಿಮೈಂಡರ್ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಇಟ್ ಈಸ್ ಈಕ್ವಲ್ ಟು ಸಮ್ ಅದರ್ ನಂಬರ್. ಆ್ಯಂಡ್ ರಿಮೈಂಡರ್ ವಿಲ್ ಆಲ್ವೇಸ್ ಬಿ ಹೋಲ್ ನಂಬರ್, ಅದು ಯಾವಾಗಲೂ ಡೆಸಿಮಲ್ ಇರೋಂಗಿಲ್ಲ. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಟು ದ ಪವರ್ ಡೆಸಿಮಲ್ಲು ಕೊಡ್ಬೋದಾ ಅಂಥೇಳಿ. ಡೆಸಿಮಲ್ಲು ಕೊಟ್ಟರೂ ಕೂಡ, ಅಥವಾ ಅಂದರೆ ರಿಮೈಂಡರ್, ಐ ಆಮ್ ನಾಟ್ ಸೇಯಿಂಗ್ ಇಲ್ಲಿ ಡೆಸಿಮಲ್ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ರಿಮೈಂಡರ್ ಯಾವಾಗಲೂ ಡೆಸಿಮಲ್ ಬರೋಂಗಿಲ್ಲ, ಇದನ್ನ ನೆನ್ಪಿಟ್ಕೊಡ್ರಿ. ಹಿಂಗೆ 2 ಸ್ಟೇಜ್ ಬರ್ತಾವೆ. ಸೊ ರಿಮೈಂಡರ್ 0 ಆದಾಗ ಏನು ಮಾಡಬೇಕು? ಈಗ ನಾವು ಲೆಕ್ಕಕ್ಕೆ ಹೋಗ್ತಾ ಇದ್ವಿ. ರಿಮೈಂಡರ್ 0 ಆದಾಗ ಆ 4 ಏನಿರುತ್ತಲ್ಲ ಅದನ್ನು ರಿಟೈನ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ನಿಮ್ಮದು 3 ಟು ದ ಪವರ್ 167 ಇದೆ, ಇಲ್ಲಿ 7 ಟು ದ ಪವರ್ 153 ಇದೆ. ಸೊ ಈಗ ನೀವೇನು ಮಾಡಿರಿ, 267ನ ಪವರ್ 267 ಅಲ್ಲ 167, ಅದನ್ನು 4ಇಂದ ಡಿವೈಡ್ ಮಾಡ್ರಿ. ಫಸ್ಟ್ ಏನು ರಿಮೈಂಡರ್ ಬರುತ್ತೆ ನೋಡ್ರಿ. 4 4s ಮಾಡ್ಬೋದಾ? 16 ಆಗುತ್ತೆ. 0 ಬಂತು. 7 ತಳಗೆ ತೊಗೊತೀವಿ, ಹೌದಾ? 7 ತಳಗೆ ತೊಗೊಂಡ್ವಿ ಅಂತಂದರೆ ಇಲ್ಲಿ ಏನಾಗುತ್ತೆ? 4 1s 4 ಆಯಿತು. ಅವಾಗ ನಿಮ್ಮ ರಿಮೈಂಡರ್ ಎಷ್ಟು ಬರುತ್ತೆ? 3 ಬರ್ತೈತಿ. ಇಲ್ಲಿ ಏನು ಬಂತು? ಈಕ್ವಲ್ ಟು 3 ಬಂತು. ಸೊ ಈಗ ಏನು ರಿಮೈಂಡರ್ ಬರುತ್ತೋ ಅದನ್ನು ತೊಗೊಳ್ಳೋದು. ಈಗ ನಾವು ಹೋಗಿ ಆ ಲೆಕ್ಕ ಮಾಡ್ತೇನೆ ನೋಡ್ರಿ. ದಿಸ್ ಇಂಪ್ಲೈಸ್ ನೆಕ್ಸ್ಟ್ ಸ್ಟೆಪ್ 3 ಟು ದ ಪವರ್ ಏನು ರಿಮೈಂಡರ್ ಬಂದಿದೆ? 3 ಬಂದಿದೆ. ಸೊ ಅದನ್ನು ತೊಗೊಂಡೆ. ಇನ್ನೊಂದು ಸಂಖ್ಯೆ ಇದೆಯಲ್ಲ 7 ಟು ದ ಪವರ್ 153 ಇದೆ. ಆ 153ನ ನೀವು ಇವಾಗ ಏನು ಮಾಡಿರಿ? ಡಿವೈಡ್ ಮಾಡಿರಿ. 153 4. ಓಕೆ, 4 3s ಮಾಡ್ಕೊಳ್ಳೋನು 12 ಬರುತ್ತೆ. ಇಲ್ಲಿ 3 ಬರ್ತೈತಿ. ಕೊನೆಗೆ ಇದನ್ನು ತಳಗೆ ತೊಗೊಳೋನು 33 ಆಯಿತು. 4 8s ಮಾಡ್ಕೊಳ್ಳೋನು 32 ಆಗ್ತೈತಿ. 32 ಆಗಿ ರಿಮೈಂಡರ್ ನಿಮ್ಗೆ ಎಷ್ಟು ಬರ್ತಾ ಇದೆ? 1 ಬರ್ತಾ ಇದೆ. ಅದರ ಅರ್ಥ ಈ 7 ಟು ದ ಪವರ್ನ ನಾನು ಏನು ಬರಿಬೇಕು? 1 ಅಷ್ಟೇ ಬರಿಬೇಕು. ಓಕೆ, ಸಪೋಸ್ ಈಗ ಇವೆರಡು ಕಂಪ್ಲೀಟಾಗಿ ಡಿವೈಡ್ ಆಗಿ ನಿಮ್ಮ ರಿಮೈಂಡರ್ ಏನಾದರೂ 0 ಬಂದಿದ್ರೆ ನಾವು ಈ ಪವರ್ ಜಾಗದಲ್ಲಿ 4ಅನ್ನು ರಿಟೈನ್ ಮಾಡಬೇಕು. ಸಪೋಸ್ ಈಗ ನಿಮ್ದೊಂದು ನಂಬರ್ ಇತ್ತು ಅಂತ ಇಟ್ಕೊಡ್ರಿ. ಯಾವುದಪ್ಪ? 2 ಟು ದ ಪವರ್ 48 ಇತ್ತು. ಓಕೆ, ಈಗ ಇಲ್ಲಿ ನೀವು ನೋಡತ್ತೀರಿ 48ದ ರಿಮೈಂಡರ್ 0 ಬಂದಿದೆ. ಲಾಸ್ಟ್ ಡಿಜಿಟ್ ಯಾವುದು? 2. ಬೇಸ್ 2 ಇದೆ. ರಿಮೈಂಡರ್ ಏನು ಬಂದಿದೆ? 0 ಬಂದಿದೆ. ಹಾಗಾದರೆ ನೀವು ಪವರ್ನ ಏನಕ್ಕೆ ರಿಟೈನ್ ಮಾಡಬೇಕು? 4ಅನ್ನು ರಿಟೈನ್ ಮಾಡಬೇಕು. ಮತ್ತು ಯಾಕೆ ಈ 4ಅನ್ನು ಬಂತಿಲ್ಲಿ ಅಂತಂದರೆ ಸೇಮ್ ಆನ್ಸರ್. 2 3 7 8 ಸೈಕ್ಲಿಸಿಟಿ 4 ಇದೆ. 4 ಸ್ಟೇಜ್ ಆದಮೇಲೆ ಅದು ರಿಪೀಟ್ ಹೊಡೆಯುತ್ತೆ. ಓಕೆ, ಸೊ ಡಿವಿಷನ್ ಮಾಡಿದಾಗ 2 ಕೇಸ್, ಒಂದು ರಿಮೈಂಡರ್ 0, ಒಂದು ರಿಮೈಂಡರ್ ನಾಟ್ ಈಕ್ವಲ್ ಟು 0. ರಿಮೈಂಡರ್ 0 ಬಂದರೆ 4ಅನ್ನು ರಿಟೈನ್ ಮಾಡಿರಿ ಆ್ಯಸ್ ಅ ಪವರ್. ಆಮೇಲೆ ರಿಮೈಂಡರು 0 ಬರಲಿಲ್ಲ ಅಂತಂದ್ರೆ ಏನು ರಿಮೈಂಡರ್ ಬಂದಿರುತ್ತೋ ಅದನ್ನು ಆ್ಯಸ್ ಅ ಪವರ್ ನೀವು ರಿಟೈನ್ ಮಾಡ್ಬೇಕು. ಸೊ ಈಗ ಹೋಗಿ ಲೆಕ್ಕ ಬಿಡಿಸ್ಬಿಡೋಣ. 3 ಟು ದ ಪವರ್ 3 ಅಂತಂದರೆ ಎಷ್ಟು ರೀ? 27. 7 ಟು ದ ಪವರ್ 1 ಅಂದರೆ ಎಷ್ಟು? 7. ಈಗ ಲಾಸ್ಟ್ ಡಿಜಿಟ್ಗಳು ಯಾವ್ಯಾವುದು? 7 ಇಂಟು 7.
ಇದೆಷ್ಟಾಗುತ್ತೆ 49 ಆಗುತ್ತೆ 49 ಆಗುತ್ತೆ. ಬಟ್ ಇಲ್ಲಿ ಲಾಸ್ಟ್ ಡಿಜಿಟ್ ಯಾವುದು 9 ಅಂದರೆ ನಾ ಹೋಗಿ ಈ 9ಅನ್ನು ಹಿಂಗೆ ಮಾರ್ಕ್ ಮಾಡ್ತೀನಿ. ದಿಸ್ ಈಸ್ ದಿ ಕಾನ್ಸೆಪ್ಟ್. ಸೊ ನೀವು ಲಾಸ್ಟ್ ಡಿಜಿಟ್ 3, 7, 2, 8 ಇದ್ದಾಗ ಹುಷಾರಾಗಿರ್ಬೇಕು. ಉಳಿದಿದ್ದು 4, 9, 0, 1, 5, 6 ಬಂದರೆ ನೀವು ಆರಾಮಾಗಿ ಡ್ಯಾನ್ಸ್ ಮಾಡ್ತಾ ಹೋಗಕ್ಕೆ ಆನ್ಸರ್ ಕೊಡ್ಬೋದು. ಸೊ ಈಗ ಮುಂದಿನ ಲೆಕ್ಕ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡ್ರಿ ಲಾಸ್ಟ್ ಡಿಜಿಟ್ ಮತ್ತೆ 2 ಇದೆ. ಇಲ್ಲಿ ಲಾಸ್ಟ್ ಡಿಜಿಟ್ ಏನಿದೆ 9 ಇದೆ. ಈ 9 ಬಂದ ತಕ್ಷಣ ನೀವು ಖುಷಿಯಾಗಿಬಿಡ್ಬೇಕು. ಯಾಕಂತಂದ್ರೆ ಇದು ನಮಗೆ ಗೊತ್ತಿದೆ. ಇಲ್ಲಿ ನಾ ಏನು ಮಾಡ್ಬೇಕೀಗ 2 ತೊಗೋಬೇಕು. ಇಲ್ಲಿ ಲಾಸ್ಟ್ ಡಿಜಿಟ್ 2 ಇರೋದ್ರಿಂದ ಬರೀ 2 ತೊಗೊಂಡು 412 ಅಂತ ಬರ್ಕೋಬೇಕು. ಇಂಟು ಇಲ್ಲಿ 9 ಇರೋದ್ರಿಂದ ಇದಕ್ಕೇನು ಬರಿಬೇಕು ನಾನು 9 ಟು ದ ಪವರ್ ಆಡ್ ಇದೆ ನೋಡ್ರಿ, ಅದು 430 ಅಂದರೆ ಬೆಸ ಸಂಖ್ಯೆ ಅದು. ಸೊ ಇದ್ರದ್ದು ಆನ್ಸರ್ ನನಗೆ ಆರಾಮಾಗಿ ಗೊತ್ತಿದೆ. 9 ಟು ದ ಪವರ್ ಆಡ್ ಏನು ಕೊಡುತ್ತೆ ನಮ್ಗೆ 9 ಕೊಡ್ತೈತೆ ಅಂತೇಳಿ. ಸೊ ಇಲ್ಲಿ ನೀವು ಆರಾಮ ಏನು ಎಫರ್ಟ್ ಇಲ್ಲ ನೀವು. ಬಟ್ ಇಲ್ಲಿ ಈಗ ನೀವು ಬೇಸ್ 2 ಇರೋದ್ರಿಂದ ಈ 4112ನ ಡಿವೈಡೆಡ್ ಬೈ 4 ಮಾಡ್ಬೇಕು. ಹಿಂಗೆ 4 ಡಿವೈಡೆಡ್ ಮಾಡಿ ನೋಡ್ಬೇಕು ಕಂಪ್ಲೀಟಾಗಿ ಹೋಗ್ತಾ ಇದೆಯೋ ಕಂಪ್ಲೀಟಾಗಿ ಹೋಗ್ತಾ ಇಲ್ಲೋ ಅಂತ. ಇಲ್ಲಿ ಕಂಪ್ಲೀಟಾಗಿ ಹೋಗ್ತಾ ಇದೀರ. ಏನಾಗುತ್ತೆ 412 ಡಿವೈಡೆಡ್ ಬೈ 4 ನೀವು ಮಾಡಿದ್ರಿ ಅಂತಂದ್ರೆ ಡಿವೈಡೆಡ್ ಬೈ 4 ಮಾಡಿದ್ರಿ ಅಂದ್ರೆ 4 1s 4103 ಆಗಿಬಿಡುತ್ತೆ ನೋಡ್ರಿ. ಅದು 4103 ನಿಮಗೆ ಕಂಪ್ಲೀಟ್ ರಿಮೈಂಡರ್ ಏನು ಕೊಡ್ತಾ ಇದೆ ಈಗ 0 ಕೊಡ್ತಾ ಇದೆ. ಸೊ ನಾನೇನು ಹೇಳಿದ್ದೆ ರಿಮೈಂಡರ್ 0 ಬಂತು ಅಂತಂದ್ರೆ ಬೇಸನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ಪವರನ್ನು 4 ಅಂಥೇಳಿನ ರಿಟೈನ್ ಮಾಡ್ಕೋಬೇಕು, ಪವರ್ನ ಚೇಂಜ್ ಮಾಡಬಾರ್ದು. ಇಲ್ಲಿ ರಿಮೈಂಡರ್ 0 ಬದಲಾಗಿ ಏನೇ ಬೇರೆ ಬಂದ್ರೆ ಅದನ್ನು ಪವರ್ ಅಂತ ತೊಗೋಬೇಕು. ಬೇಸ್ ಅಂತೂ ಯಾವತ್ತೂ ಚೇಂಜ್ ಆಗಲ್ಲ, ಬರೀ ನಾವು ಪವರ್ನ ಚೇಂಜ್ ಮಾಡ್ಬೇಕು. ಈಗ ಈ ಲೆಕ್ಕಕ್ಕೆ ಏನು ಆನ್ಸರು 2 ಟು ದ ಪವರ್ 4 ಎಷ್ಟು ರೀ 16 ಇಂಟು ಎಷ್ಟು 9. ನಮಗೆ ಲಾಸ್ಟ್ ಡಿಜಿಟ್ ಬೇಕಾಗಿರೋದ್ರಿಂದ ನಾ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. ಅದೆಷ್ಟು ಕೊಡುತ್ತೆ ನಮಗೆ 54 ಕೊಡುತ್ತೆ. ಅಂದರೆ ಇಲ್ಲಿ ನನಗೆ 4 ಈಸ್ ಮೈ ಲಾಸ್ಟ್ ಡಿಜಿಟ್. ದಿಸ್ ಈಸ್ ದಿ ಆನ್ಸರ್. ಓಕೆ, ಸೊ ಹಿಂಗೆ ನೀವು ಲೆಕ್ಕಗಳನ್ನು ಆರಾಮಾಗಿ ಮಾಡ್ಬೋದು. ಈಗ ಇಲ್ಲಿ ಏನೇನಿದೆ ಲಾಸ್ಟ್ ಡಿಜಿಟ್ಗಳನ್ನು ಬರ್ಕೊಡ್ರಿ. ಇವನ್ನೆಲ್ಲ ಬಿಟ್ಬಿಡ್ರಿ, ಇವಕ್ಕೂ ನಮಗೂ ಸಂಬಂಧ ಇಲ್ಲ, ಹೇಳ್ಬಿಡೋದು ಅವಕ್ಕೆ ನಮಗೆ ಸಂಬಂಧ ಇಲ್ಲಪ್ಪ, ನಮಗೇನಿದ್ರು ಲಾಸ್ಟಲ್ಲಿ ಕುಂತಿದ್ದಾನಲ್ಲ ಅವನ ಜೊತೆ ಮಾತ್ರ ಕೆಲಸ ಇರೋದು ಅಂತ. ಸೊ ಮೊದಲೇನು ಬರ್ಕೊಳ್ರಿ 7 ಟು ದ ಪವರ್ 413 ಇಂಟು ಇಲ್ಲೇನಿದೆ 9 ಟು ದ ಪವರ್ 547 ಇದೆ. ಹೌದಾ, ಹಿಂಗೆ ಬರ್ಕೊಡ್ರಿ ಮೊದಲು. 4 ಟು ದ ಪವರ್ 624. ನೀವು ಆ್ಯಪ್ಟಿಟ್ಯೂಡ್ ಎಕ್ಸಾಮಲ್ಲೆಲ್ಲ ಇವನ್ನೆಲ್ಲ ಬರೀತಾ ಕೊಂಡಿರ್ಬೇಡ್ರಿ. ಯು ಜಸ್ಟ್ ನೀಡ್ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ನಾ ಹೀಗೆಲ್ಲ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಓಕೆ, ಇವೆಲ್ಲ ಲಾಸ್ಟ್ ಡಿಜಿಟ್ಗಳು. ಈಗ ಇಲ್ಲಿ ಡೈರೆಕ್ಟಾಗಿ ಬರೆಯುವಂಥವ್ರು ಯಾರ್ಯಾರು ಇದ್ದಾರೋ ಇಲ್ಲಿ ಒಬ್ಬಿದ್ದಾನೆ, ಇವನಿಗೆ ನಾನು 9 ಬರೆದು ಬಿಡ್ತೀನಿ. ಯಾಕೆಂದರೆ ಇದು 9 ಟು ದ ಪವರ್ ಆಡ್ ಇದೆ, ಇದು ಆಡ್ ಇರೋದ್ರಿಂದ 9. ಇಲ್ಲೂ ಇದೆ ನೋಡ್ರಿ 4ಗೆ ಏನು ಬರಿಬೋದು 4 ಟು ದ ಪವರ್ ಈವನ್ ಇದೆ. 4 ಟು ದ ಪವರ್ ಈವನ್ ಇದ್ರೆ ಲಾಸ್ಟ್ ಡಿಜಿಟ್ ಎಷ್ಟಾಗಿರ್ಬೇಕು 6 ಆಗಿರ್ಬೇಕು. ಓಕೆ, ಈಗ 7 ಟು ದ ಪವರ್ 413 ಇದೆ. ಇದಕ್ಕೇನು ಮಾಡಬೇಕು ಡಿವೈಡೆಡ್ ಬೈ 4 ಮಾಡಬೇಕು. ಇಲ್ಲೂ ಕೂಡ ನಾವು ಡಿವೈಡೆಡ್ ಬೈ 4 ಮಾಡಬೇಕು. ಯಾಕಂದ್ರೆ ಬೇಸ್ 2, 3, 7, 8 ಇದ್ದಾಗ ನಾವು ಡೈರೆಕ್ಟಾಗಿ ಬರೆಯೋಕ್ಕೆ ಹೋಗಂಗಿಲ್ಲ. ಈಗ ನೋಡ್ರಿ ಈ 4 ಟು ದ ಪವರ್ 13 ಇದೆ ಅಲ್ಲ, ಈಗ ಜಸ್ಟ್ ನಾವೊಂದು 412 ಡಿವೈಡ್ ಮಾಡಿ ಬರ್ತಾ ಇದ್ದೀವಿ. ಅಲ್ಲಿ ರಿಮೈಂಡರ್ ಏನು ಬಂದಿತ್ತು 0 ಬಂದಿತ್ತು. ಈಗ ಇಲ್ಲಿ ರಿಮೈಂಡರ್ ಏನು ಬರಬೇಕು 1 ಬರಬೇಕು. ವೆರಿ ಸಿಂಪಲ್. ಯಾಕಂದ್ರೆ 4 ಟು ದ ಪವರ್ ಇಲ್ಲಿ ಪವರ್ ಎಷ್ಟಿದೆ 413 ಇದೆ, ಅಲ್ಲಿ ಹಿಂದೆ 412 ಇತ್ತು. ಇವೆಲ್ಲ ಈಗ ಸಿಂಪಲ್ ಅದು 1. ಆಮೇಲೆ ಇಲ್ಲಿ ಏನು ಮಾಡ್ಬೇಕು ಈಗ ನಾನು 2 ಟು ದ ಪವರ್ ಇಲ್ಲಿ ನೋಡ್ರಿ ಇದು ಕಂಪ್ಲೀಟಾಗಿ ಹೋಗ್ತಾ ಇದೆ. 4 1s 4 2s ಕಂಪ್ಲೀಟ್ ಹೋಗ್ತಾ ಇದೆ. ಈಗ ಇದನ್ನು ಪವರ್ ಅಂತ ತೊಗೋಬಾರ್ದು. ಹಂಗೆ ಮಾಡಿದ್ರಿ ಅಂತಂದರೆ ರಾಂಗ್. ಆ್ಯಕ್ಚುಲಿ ಹಂಗೆ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಇಷ್ಟು ಮೈಂಡ್ಫುಲ್ ಆಗಿರ್ಬೇಕಲ್ಲ, ನಿಮ್ಗೆ ಗೊತ್ತಾಗಬೇಕು ರಿಮೈಂಡರ್ 0 ಬರ್ತಾ ಇದೆ ಅಂತಂದರೆ ಇದು ಪವರ್ 4 ಅಂತಲೇ ರಿಟೈನ್ ಮಾಡ್ಬೇಕಪ್ಪ ಅಂಥೇಳಿ. ಇಲ್ಲಾಂದರೆ ನೀವು ಮಿಸ್ಟೇಕ್ ಮಾಡ್ತೀರಿ. ಆಮೇಲೆ ನೀವು ಮಿಸ್ಟೇಕ್ ಮಾಡಿದರೂ ಕೂಡ ಅದ್ರದ್ದೇನು ಆನ್ಸರ್ ಬಂದಿರುತ್ತಲ್ಲ ಆ ಆನ್ಸರು ಕೆಲವೊಂದು ಸಾರಿ ಆಪ್ಷನ್ ಒಳಗೆ ಇರ್ತಾವೆ. ಹೀಗಾಗಿ ನಾವು ಯೋಚನೆ ಮಾಡೋಂಗಿಲ್ಲ, ಆನ್ಸರ್ ಕಾಣ್ತಾ ಇದೆಯಲ್ಲ ಇಲ್ಲಿದೆ ಅದು ಅಂತಂದು ಹೋಗಿ ಹೊಡೆದಾಕಿಬಿಡ್ತೀವಿ. ದ್ಯಾಟ್ ಈಸ್ ನಾಟ್ ಅ ಗುಡ್ ಹ್ಯಾಬಿಟ್. ಅದಕ್ಕೆ ನೀವು ಏನು ಮಾಡಿರಿ ಅಂತಂದ್ರೆ ಬೆಟರ್ ಇಲ್ಲಿ ಹೊಡೆದಾಕೋಕ್ಕಿಂತಲೂ ಇಲ್ಲಿ ಹೊಡೆದಾಕಿರಿ ಅಂತಂದರೆ ನಿಮ್ಗೆ ಅದು ಹಿಂಗೆ ಕಾಣಿಸ್ತೈತೆ 2 ಸ್ಕ್ವೇರ್ ಅಂತಂದು. ಇಲ್ಲೇ ನೀವು ಹಿಂಗೆ ಹೊಡೆದಾಕಿರಿ ಅಂತಂದ್ರೆ ಸೊ ಅದಕ್ಕಿಂತಲೂ ನೀವು ಏನು ಮಾಡಿರಿ ಟೈಮ್ ಆದ್ರೆ ಆಗೋತ್ತೆ ಯಾಕರೆ ಹಿಂಗೆ ಬರ್ಕೋರಿ. ಹಿಂಗೆ 4 2s 8. ಇವಾಗ ನಿಮ್ಮ ಫೋಕಸ್ ಎಲ್ಲಿ ಹೋಗ್ತೈತಿ ರಿಮೈಂಡರ್ ಮೇಲೆ ನಿಮ್ಮ ಫೋಕಸ್ ಹೋಗ್ತೈತಿ. ಅವಾಗ ನಿಮಗೆ ಮೈಂಡ್ ಡೈರೆಕ್ಟಾಗಿ ಹೇಳ್ತಿದ್ದೀವಿ ರಿಮೈಂಡರ್ 0 ಬರ್ತಾಯಿದೆ ಇಲ್ಲಿ 4 ಹಾಕ್ಬೇಕಂತ. ಹಿಂಗೆ ಯಾರು ನೀವು ಕ್ಯಾನ್ಸಲ್ ಮಾಡ್ತೀರಲ್ಲ ನೀವು ತಪ್ಪು ಮಾಡೋ ಚಾನ್ಸಸ್ ಇದೆ, ಹುಷಾರಾಗಿರ್ರಿ ಅಷ್ಟೆ. ಸೊ ಈಗ ಏನು ಮಾಡೋನು ಇವನ್ನೆಲ್ಲ ಬರ್ಕೊಳ್ಳೋನು. ಇದು 7 ಆಯಿತಾ, ಇದು 9 ಆಯಿತಾ,
ಆಮೇಲೆ ಇದೆಷ್ಟಾಯಿತು 6 ಆಯಿತಾ, ಇದೆಷ್ಟಾಯಿತು 16 ಆಯಿತು 2 ಟು ದ ಪವರ್. ಬಟ್ ನಾ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಮಗೆ ಲಾಸ್ಟ್ ಡಿಜಿಟ್ ಅಷ್ಟೇ ಸಂಬಂಧ. 7 9 63. 63 ಬರೆದಾಗ ಇಲ್ಲಿ ಕೊನೆ ಡಿಜಿಟ್ ಏನು ಬರ್ತಾ ಇದೆ, 3 ಬರ್ತಾ ಇದೆ. ಈ 3ನ್ನ ಈ 6ಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ, 18 ಬರ್ತಾ ಇದೆ. ಕೊನೆ ಡಿಜಿಟ್ ಮತ್ತು 8 ಬರ್ತಾ ಇದೆ. ಇದನ್ನು 6ಕ್ಕೆ ಗುಣಾಕಾರ ಮಾಡ್ಬೇಕು. ಇದನ್ನು ಬಿಟ್ಬಿಡ್ರಿ. ಇದನ್ನು 6ಕ್ಕೆ ಗುಣಾಕಾರ ಮಾಡಿದ್ವಿ ಅಂದರೆ 48 ಬರ್ತಾ ಇದೆ. ಕೊನೆ ಡಿಜಿಟ್ ಎಷ್ಟು ಬಂತು, 8 ಬಂತು. ಸೊ ಇಲ್ಲಿ ಹೋಗಿ ನೀವು ನೋಡಬೇಕು, ಆನ್ಸರ್ ಇದ್ದರೆ ಟಕ್ ಅಂತೇಳಿ ಟಿಕ್ ಮಾಡ್ಬೇಕು ಅಷ್ಟೇ. ವೆರಿ ಸಿಂಪಲ್. ಇನ್ನೊಂದು ಲೆಕ್ಕ ಮಾಡೋಣ ನೆಕ್ಸ್ಟ್. ನೋಡ್ರಿ ಇಲ್ಲೇನಿದೆ, ಇಷ್ಟೋ ಜನ ನಾವು ಇಂಟುಗಳನ್ನು ಮಾಡ್ಕೊಂಡ್ಬಂದ್ವಿ. ಇಲ್ಲಿ ಅವನು ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಮಿಕ್ಸ್ ಮಾಡಿಬಿಟ್ಟಾನ. ಇದನ್ನೇನು ಮಾಡೋನು, ಮತ್ತು ಸೇಮ್ ಎಕ್ಸ್ ಈಕ್ವಲ್ ಟು ಅಂತ ಕೊಟ್ಟಾನ. ಈ ಎಕ್ಸ್ ಬಗ್ಗೆ ಯಾವಾಗಲೂ ಹುಷಾರಾಗಿರ್ಬೇಕು ರೀ. 4 ಟು ದ ಪವರ್ 169 ಪ್ಲಸ್ 3 ಟು ದ ಪವರ್ 337 ಮೈನಸ್ 7 ಟು ದ ಪವರ್ 726. ಓಕೆ, ಇಲ್ಲೇನು ಎಕ್ಸ್ ಅಂತ ಕೊಟ್ಟಿದ್ದ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನೀವು ಹುಷಾರಾಗಿರ್ಬೇಕಂತ ನಾ ಹೇಳಿದ್ನಿ. ಸೊ ಈಗ ನಮಗೇನು ಎಕ್ಸ್ ಗಿಕ್ಸ್ ಎಲ್ಲ ಏನು ಸಂಬಂಧ ಇಲ್ಲ. ನಮಗೇನಂತಂದ್ರೆ ದೆನ್ ವಾಟ್ ಈಸ್ ದಿ ಯೂನಿಟ್ ಡಿಜಿಟ್ ಅಂತ ಕೇಳಿದಾನೆ. ವಿ ಜಸ್ಟ್ ನೀಡ್ ಟು ಫೈಂಡ್ ದ ಯೂನಿಟ್ ಡಿಜಿಟ್. ಸೊ ಈಗ ಮತ್ತೆ ನೋಡ್ರಿ, ಇಲ್ಲಿ ಇದು ಬೇಸ್ 4 ಇದೆ ಅಂದರೆ ನೀವು ಫುಲ್ ಹ್ಯಾಪಿ ಆಗಬೇಕು. 4 ಟು ದ ಪವರ್ ಆಡ ಇವನ್ ಅಷ್ಟೇ ನೋಡ್ಬೇಕು. ಸೊ ಇದು 4 ಟು ದ ಪವರ್ ಆಡ್ ಇದೆ. ಇದು ಹಿಂಗೆ ಬರ್ಕೊಡ್ಬೇಕಾದ್ರೆ ನೀವು. ಆಮೇಲೆ ಇದು 3, ಇಲ್ಲಿ ನಾವು ಆಡ್ ಇವನ್ ಎಲ್ಲ ಏನೂ ನೋಡೋ ಹಾಗಿಲ್ಲ. 3 ಟು ದ ಪವರ್ 337ಅನ್ನು ನಾವು 4ಇಂದ ಡಿವೈಡ್ ಮಾಡಬೇಕು. ಮೈನಸ್ ಇಲ್ಲಿ 7 ಇದೆ. ಈ 726ನ ನಾವು 4ಇಂದ ಡಿವೈಡ್ ಮಾಡ್ಕೋಬೇಕು. ಓಕೆ, ಸೊ ಈಗ 4 ಟು ದ ಪವರ್ ಆಡ್ ಏನು ಬರ್ತೈತಿ, 4 ಬರ್ತೈತಿ. ಅದು ಎಲ್ರಿಗೂ ಗೊತ್ತಿದೆ, ನೀವು ಡೈರೆಕ್ಟಾಗಿ ಬರೆದ್ರಿ. ಇನ್ನೇನು ಮಾಡಬೇಕು, ಈ 337ಅನ್ನು 4ಇಂದ ಡಿವೈಡ್ ಮಾಡಿರಿ. ಸೊ ಅಲ್ಲಿ ನೋಡ್ರಿ, 4 8 32, ಆಮೇಲೆ 4 4 16. ಓಕೆ, 32 17 16 ಅಂದ್ರೆ ಅದು ಆ್ಯಕ್ಚುಲಿ ನಿಮ್ಗೆ ರಿಮೈಂಡರ್ 1 ಕೊಡ್ತಾ ಇದೆ. ಓಕೆ, ನೀವು ಹಿಂಗೂ ಡೈರೆಕ್ಟಾಗಿ ಮಾಡ್ಬೋದು, ಇಲ್ಲಾಂದರೆ ನೀವು ಇಲ್ಲಿ ಸಪ್ರೇಟಾಗಿ ಮಾಡಿ ನೋಡ್ರಿ ಬೇಕಾದ್ರೆ 3 ಟು ದ ಪವರ್ 1. ಆಮೇಲೆ ಈಗ ಇದನ್ನು 726 ಇದೆ. ಸೊ 4 1 4 ಆಯಿತು, 3 ಉಳಿತು, 4 8 32 ಆಯಿತು. ಸೊ ಇಲ್ಲಿ ನಿಮ್ಗೆ ರಿಮೈಂಡರ್ 2 ಬರ್ತಾ ಇದೆ. ಬೇಕಾದ್ರೆ ನೀವು ಮಾಡಿ ನೋಡ್ರಿ, 726 ಡಿವೈಡೆಡ್ ಬೈ 4 ಹಿಂಗೆ ಮಾಡಿ ನೋಡ್ರಿ. 4 1 4, ರಿಮೈಂಡರ್ 3 ಬಂತು. 2ಅನ್ನು ತಳಗೆ ತೊಗೊಳ್ಳೋನು. 4 8 ಎಷ್ಟಾಯಿತು, 32 ಆಯಿತು. ಈಗೇನೂ ಇಲ್ಲ, ರಿಮೈಂಡರ್ 0. ಬಟ್ ಇದು ಇಲ್ಲಿಗೆ ನಿಂತಿಲ್ಲ, ಇನ್ನೊಂದು ಡಿಜಿಟ್ ಇದೆ, ಅದನ್ನು ತೊಗೋಬೇಕಲ್ಲ ನೀವು. 4 1 4. ಸೊ ಈಗ ನಿಮ್ಗೆ ರಿಮೈಂಡರ್ ಫೈನಲಿ ಸಿಗ್ತಾ ಇದೆ. ಹೌ ಮಚ್, 2. ಅದನ್ನೇ ಹೇಳಿದೆ ನಾನು, 2 ಬರುತ್ತೆ ಅಂತಂದು. 7 ಟು ದ ಪವರ್ 2. ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಡೈರೆಕ್ಟಾಗಿ ಗೊತ್ತಾಗಿಬಿಡ್ತೈತಿ. ಆಮೇಲೆ ಇವೆಲ್ಲ ಲೆಕ್ಕ ಆ್ಯಪ್ಟಿಟ್ಯೂಡಲ್ಲಿ ಪ್ರತಿಯೊಂದು ಲೆಕ್ಕಕ್ಕೆ ನಿಮಗೆ 60 ಸೆಕೆಂಡ್ ಟೈಮ್ ಇರುತ್ತೆ ಅಂದ್ಕೊಡ್ರಿ. ಅದನ್ನು ನೀವು 45ರಿಂದ 50 ಸೆಕೆಂಡಲ್ಲಿ ಹೊಡೆದಾಕೋ ಪ್ರಯತ್ನ ಇರ್ಬೇಕು. ಯಾವಾಗಲೂ ಕೊಟ್ಟಂಥ ಟೈಮ್ಗಿಂತಲೂ ಒಂದು 10 ಸೆಕೆಂಡ್ ಮೊದಲು ಮುಗಿಸ್ಕೊಂಡ್ಬಿಡೋದು. ಯಾಕೆ ಸುಮ್ಮನೆ ಗದ್ದಲ್ದಾಗ ಬಿಡೋದು, ಅವ್ನು ಬಂದು ಪೇಪರ್ ಕಿತ್ಕೊಂಡು ಹೋಗೋತಾನ. ಅಥವಾ ನಿಮ್ಮ ಏನಂತಾರೆ, ನೀವು ಆನ್ಲೈನ್ ಟೆಸ್ಟ್ ತೊಗೊಳತ್ತಿದ್ದೀರಿ ಅಂತಂದ್ರೆ ಅದು ನಿಮ್ಮದು ಕಂಪ್ಯೂಟರ್ ಮುಗಿಸು ಅಂತ ಹೇಳೋವರೆಗೂ ವೇಟ್ ಮಾಡಬಾರ್ದು. ಓಕೆ, ಮೊದಲೇ ನೀವು ಮುಗಿಸಿ ಅದಕ್ಕೆ ಹೇಳಬೇಕು, ಮುಗಿಸಿದ್ದೇನೆ ನಾನು ನಿನ್ನ ಕೆಲಸ ಅಂತಂದು. ಸೊ ಪ್ರಾಕ್ಟೀಸ್ ಮಾಡ್ತಾ ಇವೆಲ್ಲ ಆಗ್ತವೆ, ಡೋಂಟ್ ವರಿ. ಬಟ್ ಬಿ ಫೋಕಸ್ಡ್. 49. ಹೌದಾ, ಈಗ ಮತ್ತೆ ನಾನು ಏನು ಹೇಳಿದೆ, ಲಾಸ್ಟ್ ಡಿಜಿಟ್ಗಳನ್ನು ಮಾತ್ರ. ಇಲ್ಲಂತೂ ಪ್ರಶ್ನೆನೇ ಇಲ್ಲ, ಇವು ಒಂದೊಂದು ಅದಾವು. 4 + 3 ಮಾಡಿದ್ರಿ ಅಂದರೆ 7 ಸಿಗುತ್ತೆ. ಇಲ್ಲಿ ಲಾಸ್ಟ್ ಡಿಜಿಟ್ ಎಷ್ಟು, 9. ಮೈನಸ್ ಮಾಡ್ಬೇಕು. 7 - 9 ಇದೇನಪ್ಪ ಹಿಂಗೆ ಬಂತು ಆನ್ಸರು, -2 ಬಂತು ನೋಡ್ರಿ. ಬಟ್ ಇಲ್ಲಿ -2 ಆಪ್ಷನ್ ಒಳಗೆ ಇಲ್ಲಲ್ರಿ, ಹೆಂಗೆ ಮಾಡೋದು ಇದನ್ನು ಅಂತಂದು ತಲೆ ಕೆಡ್ತಾ ಇರ್ಬೇಕು ನಿಮಗೆ. ಸೊ ಈಗ ನಾವು ಏನು ಮಾಡ್ತೀವಿ, ಈ ಥರ ಬಂದಾಗ ಕೈಲಾ ತೊಗೊತೀವಿ. ನೀವು ನಾರ್ಮಲ್ ಸಬ್ಟ್ರಾಕ್ಷನ್ ಮಾಡುವಾಗ ಕೈಲಾ ತೊಗೊಳೋದಂತ ಕೇಳಿದಿರಿ ಇಲ್ಲೋ, ಕ್ಯಾರಿ ಅಂತ ಹೇಳ್ತಾರೆ. ಹೌದಾ, ಸೊ ಕ್ಯಾರಿ ತೊಗೊಳೋದು ಅಂತಂದರೆ ಏನು, 10ನ್ನ ಇಸ್ಕೊಳ್ಳೋದು ಒಬ್ಬರ ಹತ್ರ. ಕೈಲಾ ಅಂತಂದ್ರೆ ಕ್ಯಾರಿ, ಇನ್ನೊಬ್ಬರ ಹತ್ರ 10 ರೂಪಾಯಿ ಇಸ್ಕೊಳ್ಳೋದು ಅಂತ ಅರ್ಥ. ಸೊ ಇಲ್ಲಿ -2 ಬಂದಿದೆ ಅಂತಂದ್ರೆ ಕ್ಯಾರಿ ತೊಗೊಳೋದು ಅಂತಂದ್ರೆ ಇದಕ್ಕೆ 10ನ್ನ ಆ್ಯಡ್ ಮಾಡಿಬಿಡೋದು. ಇದಕ್ಕೆ 10 ಆ್ಯಡ್ ಮಾಡಿದ್ವು ಅಂತಂದ್ರೆ ಆ 10 ಈ ನೆಗೆಟಿವ್ ನಂಬರ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೈತಿ. ಯಾಕಂದ್ರೆ 10 ದೊಡ್ಡದಿದೆ. ಸೊ ಇಲ್ಲಿ ಉತ್ತರ ಎಷ್ಟು ಬರಬೇಕಿತ್ತು, 8 ಬರಬೇಕಿತ್ತು. ಅಲ್ಲಿ ನೋಡ್ರಿ ಅವ್ನು 8 ಅಂತ ಆಪ್ಷನ್ ಕೊಟ್ಟ. ಓಕೆ, ಸೊ ಕೆಲವೊಂದು ಸಾರಿ ಏನು ಮಾಡ್ತೀವಿ ಅಂದ್ರೆ -2 ಬಂತಲ್ಲ ಅಂತಂದು ಆಪ್ಷನ್ ಇಲ್ಲ ಅಂತಂದು ಮತ್ತೊಂದು ಸರಿ ಲೆಕ್ಕ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಹಾಗೇನಿಲ್ಲ, ಯು ಗಾಟ್ ದ ರೈಟ್ ಆನ್ಸರ್. ಅಷ್ಟೇ ಏನಂದರೆ ನೀವು ನೆಗೆಟಿವ್ ಬಂದಾಗ +10 ಮಾಡ್ಕೊಳ್ಳೋದನ್ನ ನೆನ್ಪಿಟ್ಕೊಡ್ರಿ. ದ್ಯಾಟ್ ವಿಲ್ ಗಿವ್ ಯು ರೈಟ್ ಆನ್ಸರ್. ಈಗ ಇಲ್ಲೊಂದು ಕ್ವಶನ್ ಇದೆ.
ಈ ಕ್ವಶನ್ ನೋಡ್ರಿ 137 ಟು ದ ಪವರ್, 2 ಪವರ್ ಅದಾವೆ ಇಲ್ಲಿ ಆ್ಯಕ್ಚುಲಿ. 13 ಅಂತ ಒಂದು ಪವರ್ ಇದೆ, ಆಮೇಲೆ ಇದ್ರ ಮ್ಯಾಲ ಒಂದು ಪವರ್ ಇದೆ, ಅದೆಷ್ಟದು 47 ಇದೆ ರೀ. ಅದೆಷ್ಟಿದೆ 47 ಇದೆ. ಈಗ ನೀವು ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಚಾಪ್ಟರು 6 to 10 ನೀವು ಮ್ಯಾಥ್ಸ್ ಕಲ್ತಿರ್ತೀರಲ್ಲ, ಆ್ಯಪ್ಟಿಟ್ಯೂಡ್ 6 to 10 ಇದನ್ನು ಒಂಚೂರು ಅಡ್ವಾನ್ಸ್ ಲೆವೆಲ್ ಅಷ್ಟೇ ರೀ. ನೀವೇನು ಇದು ಬ್ಯಾರೆ ಅಂತ ಏನು ಅನ್ಕೊಳ್ಳೋದು ಬೇಕಾಗಿಲ್ಲ. ಸೊ ಕಲ್ತಿದ್ದೀರಿ. ಅಲ್ಲಿ ಪವರ್ ಲಾ ಅಂತ ಒಂದು ಇರ್ತಿತ್ತಪ್ಪ, ಅದೇನಂದರೆ A to the power m to the power n ಅಂತಂದು. ಹಿಂಗಿದ್ದಾಗ ನಾವು ಏನು ಮಾಡ್ತಿದ್ವಿ, ಈ ಪವರ್ಗಳನ್ನು ಹಿಂಗೆ ಮಲ್ಟಿಪ್ಲೈ ಮಾಡ್ಕೊತಿದ್ವಿ. ಸೊ ಈಗ ಇದು ಹಂಗೆ ಕಾಣಿಸ್ತಾ ಇದೆ. ಸೊ ಏನು ಮಾಡೋಣ ಅಂತಂದ್ರೆ, ಈ ಪವರ್ಗಳನ್ನು ಏನು ಮಾಡೋಣ, 137 to the power 13 into 47 ಮಾಡೋಣ. ಓಕೆ, ಈಗ ನಿಮ್ಮ ತಲೆ ಒಳಗೆ ಏನು ಥಾಟ್ ಬರ್ತೈತಿ, ಹಾಂ ಇನ್ನು ಸರ್ ಏನು ಮಾಡ್ತಾರೆ ಅಂದ್ರೆ 13 into 47 ಮಾಡ್ತಾರೋ, ಆಮೇಲೆ ಅದ್ರದ್ದು ಇದನ್ನು ಡಿವಿಷನ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೋ ಅಂಥೇಳಿ. ಬಟ್ ನೀವು ನೋಡ್ರಿ, ನಾ ಹಾಗೇನೂ ಮಾಡೋಕ್ಕೆ ಹೋಗಂಗಿಲ್ಲ. ಲಾಸ್ಟ್ ಡಿಜಿಟ್ ಅಂತೂ 7 ಇದೆ. 4 ಪವರ್ಗಳನ್ನು ಡಿವೈಡ್ ಅಂತೂ ಮಾಡ್ಬೇಕು, ಬಟ್ ನಾ ಬೇರೆ ಬೇರೆಯಾಗಿ ಅಲ್ಲೆಲ್ಲೇ ಡಿವೈಡ್ ಮಾಡಿಬಿಡ್ತೇನೆ. ಹಿಂಗೂ ಮಾಡ್ಬೋದಲ್ಲ. ಈಗ 47ನ್ನ 4ರಿಂದ ಡಿವೈಡ್ ಮಾಡೋದು ಈಸಿ, ಅಥವಾ 13ನ್ನ 4ರಿಂದ ಡಿವೈಡ್ ಮಾಡೋದು ಈಸಿ. 13 into 47 ಮಾಡಿ ಡಿವೈಡ್ ಮಾಡಿದ್ರು ಅದ ಆನ್ಸರ್ ಬರುತ್ತೆ, ಹಿಂಗೆ ಮಾಡಿದ್ರು ಅದ ಆನ್ಸರ್ ಬರುತ್ತೆ. ಸೊ ನೀವು ಇಷ್ಟು ಮೈಂಡ್ಫುಲ್ ಆಗಿರ್ಬೇಕಲ್ಲ, ನಿಮಗೆ ಗೊತ್ತಾಗ್ಬೇಕು. ಹಿಂಗೆ ಟೈಮ್ ವೇಸ್ಟ್ ಮಾಡ್ಕೋತ್ಕೊಂಡಿರ್ದಂಗೆ. ಅಂದರೆ ನಾರ್ಮಲ್ ಮೆಥಡ್ ಅಂತ ಥಿಂಕ ಮಾಡಬೇಡ್ರಿ. ಆ್ಯಪ್ಟಿಟ್ಯೂಡ್ ಅಂದರೆ ಏನು, ಅದನ್ನು ನಾರ್ಮಲ್ ಮೆಥಡ್ ಬಿಟ್ಟು ಇನ್ನು ಹೆಂಗೆ ಮಾಡ್ಬೋದು ಅನ್ನೋದೇ ಆ್ಯಪ್ಟಿಟ್ಯೂಡ್ ಆ್ಯಕ್ಚುಲಿ. ಓಕೆ, ಬರೋ ದಿನಗಳಲ್ಲಿ ನಿಮ್ಗೆ ಅನುಭವ ಆಗುತ್ತೆ. ಬಹಳಷ್ಟು ಶಾರ್ಟ್ ಟ್ರಿಕ್ಗಳದಾವ, ಬಹಳಷ್ಟು ಫಾಸ್ಟಾಗಿ ನಾವು ಮಾಡ್ಬೋದು ಮ್ಯಾಥಮೆಟಿಕ್ಸನ್ನು. ಸೊ ಈ ಆ್ಯಪ್ಟಿಟ್ಯೂಡ್ ಅನ್ನೋದನ್ನು ಹೈಸ್ಕೂಲ್ ಲೆವೆಲಲ್ಲೇ ಇಂಟ್ರಡ್ಯೂಸ್ ಮಾಡಿದರು ಅಂತಂದ್ರೆ ಸ್ಟೂಡೆಂಟ್ಸಿಗೆ ಬಹಳ ಹೆಲ್ಪ್ ಆಗುತ್ತೆ. ಆಮೇಲೆ ಈಗಿನ ಹುಡುಗರಂತೂ ಖತರ್ನಾಕ್ ಇದಾರೆ ರೀ. ಅವ್ರ ಥಿಂಕಿಂಗ್ ಲೆವೆಲ್ ಬೇರೆನೇ ಇದೆ. ಬಟ್ ಸ್ಕೂಲು, ಕಾಲೇಜ್ಗಳು ಅಥವಾ ಎಜುಕೇಷ್ನಲ್ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಅದು ಹಳಿ ಸಿಲೆಬಸ್ ಕಲಿಸ್ಕೊಂತ ಕುಂತಾರು. ಪಾಪ ಹುಡುಗರು ಎಷ್ಟೋ ಮುಂದೆ ಹೋಗ್ಬೋದು ಅವರು. ಸೊ ಎನಿವೇಸ್, ಭಗವಂತ ಬೇಗ ಇದನ್ನೆಲ್ಲ ಚೇಂಜ್ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಸೊ ಈಗ 17 ಇದೆ ಅಲ್ರಿ, 13/4 ಮಾಡಿದ್ರೆ 4 12, ಇದ್ರ ಪವರ್ ಎಷ್ಟಾಗುತ್ತೆ, 1 ಆಗುತ್ತೆ ಇಂಟು. ಆಯಿತಾ, ಇದು 47 ಇದೆ. ನಮ್ಗೆ ಗೊತ್ತಿದೆ 4 11 44 ಅಂತಂದು, ಆಮೇಲೆ 4 12 48. ಬಟ್ ಇಲ್ಲಿ 47 ಇರೋದ್ರಿಂದ 4 11 ಮಾಡಿ 44 ಆಗುತ್ತೆ, 3 ಉಳಿತಾ ಇದೆ. ಅಂದರೆ ಇದು ಟೋಟಲ್ 7 to the power 3 ಉಳಿತಾ ಇದೆ. 7 to the power 3 ನೀವು ಮಾಡಿದ್ರಿ ಅಂತಂದ್ರೆ ಅರ್ಥ ಏನು, 7 into 7 into 7 ಮಾಡ್ಬೇಕು. ಇದು ನಿಮಗೆ ಡೆಫಿನೆಟ್ಲಿ 343 ಕೊಡೋದಿದೆ. ಅಲ್ಲಿಗೆ ನಿಮ್ಮ ಕೊನೆ ಡಿಜಿಟ್ ಎಷ್ಟು ಬಂತು, 3 ಬಂತು. ಆಪ್ಷನ್ ಇಲ್ಲಿ ಕಾಣಿಸ್ತಾ ಇದೆ, ಇದನ್ನು ಟಿಕ್ ಮಾಡಿಬಿಡ್ರಿ. ವೆರಿ ಸಿಂಪಲ್ ನೋಡ್ರಿ, ಒಂದು ಲೈನ್ದಾಗ ಮುಗಿದು ಜಸ್ಟ್ 10 seconds. ನಿಮ್ಗೆ ಕಾನ್ಸೆಪ್ಟ್ ಸಾಲಿಡ್ ಇತ್ತಂದ್ರೆ 10 ಸೆಕೆಂಡ್ದಾಗ ನೀವು ಮುಗಿಸೋಗಿದ್ದೀರಿ. ಇಲ್ಲೊಂದಿದೆ, ಈಗ n = ಅಂತ ಬಂತು, ಮತ್ತು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. 7 to the power 95 ಇದೆ, 3 to the power ಎಷ್ಟಿದೆ, 58 ಇದೆ. ಹೌದಾ, ಇವು ಮತ್ತು 7 and 3 ನೋಡ್ರಿ. ನೀವು 7 and 3 ಇರೋವನ ಬಹಳ ರಿಪೀಟ್ ಆಗ್ತಾವೆ. 4 9 0 1 5 6 ಅಂತೂ ಇನ್ನೂ ತನಕ ಬಂದೇ ಇಲ್ಲ. ಸೊ ಯಾಕಂದ್ರೆ ಸ್ವಲ್ಪ ಏನಾದರೂ ಮಾಡಬೇಕಲ್ಲ ಸ್ಟೂಡೆಂಟ್ಸ್, ಹೀಗಾಗಿ ಅವ್ರು ಇಂಥವನ್ನ ಲೆಕ್ಕಗಳನ್ನು ನಿಮ್ಗೆ ಕೊಡ್ತಾರೆ. ಸೊ ಈ 7 to the power 95, 95ನ 4ರಿಂದ ಡಿವೈಡ್ ಮಾಡಿದರೆ ಎಷ್ಟು ಬರ್ತೈತಿ. ಆಮೇಲೆ 58ನ್ನ 4ರಿಂದ ಡಿವೈಡ್ ಮಾಡಿದರೆ ಎಷ್ಟು ಬರ್ತೈತಿ. ಅಲ್ಲಿ ನೋಡ್ರೆ 95 4 2s 8 ಆಗ್ತೈತು, 1 ಆಯಿತು. 4 3s 12 ಆಯಿತು, ಅಂದರೆ ಇದು 3 ಬರ್ತಾ ಇದೆ. ಓಕೆ, 58 ಅಂದರೆ 4 1s 4 ಆಯಿತು, ಆಮೇಲೆ 4 4s 16 ಆಯಿತು, ಅಂದರೆ ಇಲ್ಲಿ ಎಷ್ಟು ಬರ್ತಾ ಇದೆ, 2 ಬರ್ತಾ ಇದೆ. ಓಕೆ, ಸೊ 7³ ಅಂತಂದರೆ ಈಗ ಜಸ್ಟ್ ಹೇಳಿದ್ದೀನಿ 343 ಅಂತ ಹೇಳಿ, -9 ಮಾಡಬೇಕು. ಬಟ್ ಇಲ್ಲಿ ನಾವು 343ರಲ್ಲಿ 9 ಕಳಿಯೋದಲ್ಲ, ನಾವು ಕೊನೆ ಡಿಜಿಟ್ ಮಾತ್ರ ತೊಗೋಬೇಕು. ಅಂದರೆ 3ರಲ್ಲಿ 9 ಕಳಿಬೇಕು. 3ರಲ್ಲಿ 9 ಕಳೆದ್ನಿ ಅಂತಂದ್ರೆ ಮೈನಸ್ ಎಷ್ಟು ಬರ್ತಾ ಇದೆ, 6 ಬರ್ತಾ ಇದೆ. ಹೌದಾ, -6ಗೆ ನೀವು 10ಅನ್ನು ಆ್ಯಡ್ ಮಾಡ್ಬೇಕು. ಯಾಕಂದ್ರೆ ನಾನು ಹೇಳಿದೆ ಅಲ್ಲ, ನೆಗೆಟಿವ್ ನಂಬರ್ ಬಂದಾಗ ಒಂದ್ಸರಿ 10 ಆ್ಯಡ್ ಮಾಡ್ಬೇಕು. ಆವಾಗ ನಿಮ್ಗೆ ಆಪ್ಷನ್ ಒಳಗಿರೋ ಆನ್ಸರ್ ಕಾಣಿಸುತ್ತೆ, ಅದು ಆಪ್ಷನ್ ನಂಬರ್ ಬಿ, ಆಪ್ಷನ್ ಬಿ. ಓಕೆ, ಸೊ ಇನ್ನೊಂದು ಲೆಕ್ಕ ಇದೆ. ದಿಸ್ ಈಸ್ ನೋಡ್ರಿ, ಕ್ವಶನ್ ಹೆಂಗಿದೆ, ಇಲ್ಲಿ ಏನೋ ನಂಬರ್ ಅವ್ನು ಕೊಟ್ಟೇ ಇಲ್ಲ. ಫೈಂಡ್ ದಿ ಯೂನಿಟ್ ಡಿಜಿಟ್ ಆಫ್ ದ ಪ್ರಾಡಕ್ಟ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಅಂದ. ಫೈಂಡ್ ದಿ ಯೂನಿಟ್ ಡಿಜಿಟ್ ಆಫ್ ದ ಪ್ರಾಡಕ್ಟ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಅಂದ್ರೆ ಎಲ್ಲ ಪ್ರೈಮ್ ನಂಬರ್ಗಳನ್ನು ತೊಗೊಳ್ರಿ, ಅವನ್ನ ಗುಣಾಕಾರ ಮಾಡಿರಿ. ಆ ಎಲ್ಲ ಪ್ರೈಮ್ ನಂಬರ್ಗಳನ್ನು ಗುಣಾಕಾರ ಮಾಡಿದ ಮೇಲೆ ಲಾಸ್ಟಲ್ಲಿ ಯಾವ ಡಿಜಿಟ್ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ.
ಈಗ ನೀವು ಎಲ್ಲ ಪ್ರೈಮ್ ನಂಬರ್ ತೊಗೊಳಕ್ಕೆ ಕುಂತೀರಿ ಅಂತಂದ್ರೆ ದಟ್ ಈಸ್ ನೆವರ್ ಎಂಡಿಂಗ್. ಯಾಕಂದ್ರೆ ಪ್ರೈಮ್ ನಂಬರ್ಗಳಾಗಿರ್ಬೋದು, ನ್ಯಾಚುರಲ್ ನಂಬರ್ ಆಗಿರ್ಬೋದು, ಹೋಲ್ ನಂಬರ್ ಆಗಿರ್ಬೋದು, ಇವೆಲ್ಲ ಇನ್ಫೈನೈಟ್ ಅವು. ಅವಕ್ಕೇನು ಇಲ್ಲೇನಾದರೂ ಅವ್ನು ರೇಂಜ್ ಕೊಡ್ತಿದ್ದಪ್ಪ 2ರಿಂದ 100 ತೊಗೊಳ್ರಿ ಹಿಂಗೇನಾದ್ರು ರೇಂಜ್ ಕೊಡ್ತಿದ್ದಂದ್ರೆ ನಮ್ಗೆ ಅದು ಬೇರೆ ಥರ ಲೆಕ್ಕ ಮಾಡಬೇಕಿತ್ತು. ಸೊ ಇವ್ ಹಿಂಗೆ ಕೊಟ್ಟು ಲೆಟ್ ಸಿ ಏನು ಮಾಡೋಣ ಅಂಥೇಳಿ. ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂದ್ರೆ ಪ್ರೈಮ್ ನಂಬರ್ಸ್ ಅಂದರೆ ಏನು? ಪ್ರೈಮ್ ನಂಬರ್ಸ್ ಅಂದರೆ ಸಿಂಪಲ್ ನೋಡ್ರಿ. ಈಗ 2ನ್ನು ನಾವು ಪ್ರೈಮ್ ಅಂತೀವಿ, ಓಕೆ. ಆಮೇಲೆ 3ನ್ನು ನಾವು ಪ್ರೈಮ್ ಅಂತೀವಿ, 5ನ್ನು ಪ್ರೈಮ್ ಅಂತೀವಿ. ಆದರೆ 6ನ್ನು ನಾವು ಪ್ರೈಮ್ ಅನ್ನೋಕ್ಕಾಗಂಗಿಲ್ಲ. ಯಾಕಂತಂದ್ರೆ 2 ಅನ್ನೋದು 1 ಟೇಬಲಲ್ಲಿ ಬರುತ್ತೆ, 2 ಟೇಬಲಲ್ಲಿ ಬರುತ್ತೆ. 3 ಅನ್ನೋದು 1 ಟೇಬಲ್ದಾಗ ಬರ್ತೈತಿ, 3 ಟೇಬಲ್ದಾಗ ಬರ್ತೈತಿ. 5 ಅನ್ನೋದು ಕೂಡ 1 ಟೇಬಲ್ದಾಗ ಬರ್ತೈತಿ, 5 ಟೇಬಲ್ದಾಗ ಬರ್ತೈತಿ. ಆದರೆ 6 ನೋಡ್ರಿ, 6 1 ಟೇಬಲ್ದಾಗ ಬರ್ತಾ ಇದೆ, 2 ಟೇಬಲ್ದಾಗ ಬರ್ತಾ ಇದೆ, 3 ಟೇಬಲ್ದಾಗ ಬರ್ತಾ ಇದೆ, 6 ಟೇಬಲ್ದಾಗ ಕೂಡ ಬರ್ತಾ ಇದೆ. ಸೊ ನೀವು ಏನು ಅಬ್ಸರ್ವ್ ಮಾಡಿದ್ರಿ? ಈ ನಂಬರ್ಗಳು ಏನಿದಾವಲ್ಲ ದೇ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಇವಕ್ಕೆ ಕನ್ನಡದಾಗ ಅಪವರ್ತನಗಳು ಅಂತಾರೆ. ಅಪವರ್ತನಗಳು ಅಂತಂದ್ರೆ 2 ಟೇಬಲ್ದಾಗ ಇದು ಬರ್ತೈತಿ 2, ಓಕೆ. 2ದ ಅಪವರ್ತನ ಏನ್ರ? ಅಪವರ್ತನ ಮಾಡೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅದನ್ನೆಲ್ಲ ನೀವು ಕಲ್ತಿರ್ಬೇಕು ಹೈಸ್ಕೂಲಲ್ಲಿ. ಹೆಂಗೆ ಅಪವರ್ತನ ಮಾಡೋರು ಇದನ್ನು? 2 1s 2 ಮುಗಿದು ಹೋಯ್ತು. ಇಲ್ಲಿ ನೋಡ್ರಿ ಫ್ಯಾಕ್ಟರ್ಸ್ ಯಾವುದು? 1 ಮತ್ತು 2 ಅಷ್ಟೇ. ಹಂಗೆ ನೀವು 6ನ್ನು ನೀವು ಫ್ಯಾಕ್ಟರೈಸ್ ಮಾಡಿರಿ, 6ನ್ನು ಫ್ಯಾಕ್ಟರೈಸ್ ಮಾಡಿದ್ರಿ ಅಂತಂದ್ರೆ 2 3s 3 1s ಹಿಂಗೆ. ಅದರ ಅರ್ಥ ಏನು? 6 ಎಲ್ಲೆಲ್ಲಿ ಬರ್ತಾ ಇದೆ? 1 ಟೇಬಲ್ದಲ್ಲಿ ಬರ್ತಾ ಇದೆ, 2 ಟೇಬಲಲ್ಲಿ ಬರ್ತಾ ಇದೆ, 3 ಟೇಬಲಲ್ಲಿ ಬರ್ತಾ ಇದೆ, ಮತ್ತು 6 ಟೇಬಲಲ್ಲೂ ಬರುತ್ತೆ ಅದು. ಹೀಗಾಗಿ 6 ಪ್ರೈಮ್ ಅಲ್ಲ, ಇವು 3 ಕೂಡ ಪ್ರೈಮ್ ಅಂತೇವೆ ಇವಕ್ಕೆ, ಓಕೆ. ಇದಕ್ಕೆ ಪ್ರೈಮ್ ಕಾನ್ಸೆಪ್ಟ್, ಪ್ರೈಮ್ ನಂಬರ್ ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಇದೆ ಕಂಪೋಸಿಟ್ ನಂಬರ್ ಅಂತಂದು. ಕಂಪೋಸಿಟ್ ನಂಬರ್ಸ್ ಅಂತಂದ್ರೆ ಪ್ರೈಮ್ ಯಾವುದಲ್ಲೋ ಅದೆಲ್ಲ ಕಂಪೋಸಿಟ್, ಓಕೆ. ಪ್ರೈಮ್ ಯಾವುದಲ್ಲೋ ಅದೆಲ್ಲ ಕಂಪೋಸಿಟ್. ಈಗ 6 ಕಂಪೋಸಿಟ್ ಇದು, ಓಕೆ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ರಿ, ದೇರ್ ಈಸ್ ಓನ್ಲಿ 1 ಈವನ್ ಪ್ರೈಮ್ ನಂಬರ್, ದ್ಯಾಟ್ ಈಸ್ 2, ಓಕೆ. ಆಮೇಲೆ ಇದರಲ್ಲಿ ಮತ್ತೆ ನಿಮ್ಗೆ ಕೋ ಪ್ರೈಮ್ಸು, ಟ್ವಿನ್ ಪ್ರೈಮ್ಸು ಇವೆಲ್ಲ ಬರ್ತಾವೆ. ಸೊ ಅದನ್ನು ನಾನು ನಂಬರ್ ಸಿಸ್ಟಮ್ ಕಾನ್ಸೆಪ್ಟನ್ನು ಹೇಳ್ಕೊಡುವಾಗ ಕವರ್ ಮಾಡ್ತೀನಿ. ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಲೆಟ್ಸ್ ಗೋ ಆ್ಯಂಡ್ ಡೂ ದ ಕ್ವಶನ್ಸ್. ಈಗ ನೋಡ್ರಿ, ಪ್ರಾಡಕ್ಟ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಅಂದ. ಸೊ ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದನ್ನ 2ರಿಂದ. 1 ಇದು 10 ಅಲ್ಲ, ಇತ್ತು ಅಲ್ಲ. ದಿಸ್ ಈಸ್ ನೀದರ್ ಪ್ರೈಮ್ ನಾರ್ ಕಂಪೋಸಿಟ್, ನಾಟ್ ಕನ್ಸಿಡರ್ಡ್ ಆಸ್ ಅ ಪ್ರೈಮ್. ಇದನ್ನು ಪ್ರೈಮು ಅನ್ನಂಗಿಲ್ಲ, ನೀದರ್ ಪ್ರೈಮ್. ಬರ್ಕೊಂಡ ಬಿಡೋಣ ಅದನ್ನು. ನೀವು ನೆನ್ಪಿಟ್ಕೊಡ್ರು, 1 ಯುನಿಕ್ ನಂಬರ್ ಅಂತಾರೆ ಇದಕ್ಕೆ. 1 ಈಸ್ ಎ ಯುನಿಕ್, ಯಾವಾಗಲೂ ನಂಬರ್ 1 ಯುನಿಕ್ಕೇ ಅದು. ನೀದರ್ ಪ್ರೈಮ್ ನಾರ್ ಕಂಪೋಸಿಟ್. ಇದು ಯಾಕೆ ಹಿಂಗಂತಂದ್ರೆ ಈಗ 1 ಅದು ಅದರ ಟೇಬಲ್ದಾಗ ಬರ್ತೈತ್ರಿ ಅದು. ಸೊ ಅದು ಏನು ಅದರದ್ದು ಫ್ಯಾಕ್ಟರ್ಸ್ ಅದರದ್ದು ಆ್ಯಕ್ಚುಲಿ ಫ್ಯಾಕ್ಟರ್ ಈಸ್ ಓನ್ಲಿ 1. ಸೊ ಮಿನಿಮಮ್ 2 ಫ್ಯಾಕ್ಟರ್ಸ್ ಯಾವಕ್ಕೆ ಇರ್ತವೆ ಅಂದರೆ ಬರೀ 2 ಫ್ಯಾಕ್ಟರ್ಸ್ ಇರೋವೆಲ್ಲ ಪ್ರೈಮ್, ಓಕೆ. ಇದು ಒಂದೇ ಫ್ಯಾಕ್ಟರ್ ಅದು. ಹೀಗಾಗಿ ಅದನ್ನು ನಾವು ಪ್ರೈಮು ಅನ್ನಲ್ಲ, ಕಂಪೋಸಿಟು ಅನ್ನಲ್ಲ. ಸೊ ಅದೊಂದು ನೀವು ನೆನ್ಪಿಟ್ಕೊಳ್ರಿ. ಈಗ ಪ್ರೈಮ್ ನಂಬರ್ ಬರೆಯೋಣ. 2 ಪ್ರಾಡಕ್ಟ್ ಅಂದಾನೆ, ಹೀಗಾಗಿ ಗುಣಾಕಾರ ಮಾಡ್ಬೇಕು. 3, ಆಮೇಲೆ 5 ಬರ್ತೈತಿ, ಆಮೇಲೆ ನಿಮ್ಮದು 7 ಕೂಡ ಬರುತ್ತೆ. ಹಿಂಗೆ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ಇನ್ಫಿನಿಟಿ ಇದು ಹಂಗೆ ಹೋಗ್ತೈತಿ ಇದು. ಆದರೆ ನೋಡ್ರಿ, ಇಲ್ಲಿ ಮಜಾ ಇದೆ. ನಿಮಗೆ ಆನ್ಸರ್ ಇಲ್ಲೇ ಸಿಕ್ಬಿಡ್ತೆ ಆ್ಯಕ್ಚುಲಿ. ನೋಡ್ರಿ, ಇದ್ರದ್ದು ಆನ್ಸರ್ 0 ಬರುತ್ತೆ. ಹೆಂಗಂತಂದ್ರೆ ನೋಡ್ರಿ, 2 3s ಎಷ್ಟು ಬಂತು? 6 ಬಂತು ಲಾಸ್ಟ್ ಡಿಜಿಟ್. ಈ 6ನ್ನ ತೊಗೊಂಡು ಹೋಗಿ ನೀವು 5ಕ್ಕೆ ಗುಣಾಕಾರ ಮಾಡ್ತೀರಿ, ಲಾಸ್ಟ್ ಡಿಜಿಟ್ ಎಷ್ಟು ಬಂತು ನೋಡ್ರಿ? 30 ಬಂತು. ಇನ್ನು ಈ 0 ತೊಗೊಂಡು ಹೋಗಿ ನೀವು ಎಷ್ಟು ಬೇಕಾದ ಇಲ್ಲಿರೋಂಥ ಎಲ್ಲ ಪ್ರೈಮ್ ನಂಬರ್ಗಳಿಗೆ ಮಲ್ಟಿಪ್ಲೈ ಮಾಡಿದರೂ ಕೂಡ ಅದರ ಫೈನಲ್ ರಿಸಲ್ಟ್ ಏನು ಬರೋದು? ಫೈನಲ್ ರಿಸಲ್ಟ್ ಏನು ಬಂದರೂ ಅದರ ಲಾಸ್ಟ್ ಡಿಜಿಟ್ ಅಥವಾ ಫೈನಲ್ ರಿಸಲ್ಟ್ ಎಷ್ಟಾಗುತ್ತೆ? 0ನ ಆಗ್ತೈತಿ. ಸೊ ದಿಸ್ ಈಸ್ ದಿ ಆನ್ಸರ್. ದಿಸ್ ಈಸ್ ಸಚ್ ಅ ಬ್ಯೂಟಿಫುಲ್ ಕ್ವಶನ್ ನೋಡ್ರಿ ಇದು. ನಾನು ಆ್ಯಕ್ಚುಲಿ ಪ್ರಾಡಕ್ಟ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಅಂದಾಗ ಧಸ್ ಅಂದಿತ್ತು ನಂದು. ಹೆಂಗಪ್ಪ ಅಂದರೆ ಇನ್ಫೈನೈಟ್ ಇದಾವೆ, ಹೆಂಗೆ ತೊಗೊಳೋದಿದ್ದು ಅಂತಂದು. ಬಟ್ ಆಮೇಲೆ ನನಗೆ ಹೊಳಿತು 100% ನಡಕ್ಕೆ ಇಲ್ಲಿ 0 ಬರುತ್ತೆ. 2 × 5 ಮಾಡಿದಾಗ 10 ಸಿಗ್ತೈತಿ. ಸೊ ನಾವು ಈ 2 × 3 ಹಂಗೂ ಮಾಡೋಬೇಕಾಗಿರಲಿಲ್ಲ ಆ್ಯಕ್ಚುಲಿ. 2 5s 10, ಲಾಸ್ಟ್ ಡಿಜಿಟ್ 10, ಲಾಸ್ಟ್ ಡಿಜಿಟ್ 0. ಹೀಗಾಗಿ ನಾವು ಅಲ್ಲಿಗೆ ಅದನ್ನು ಸಮಾಪ್ತ ಅನಿಸ್ಬಿಡ್ಬೋದಿತ್ತು. ಬಟ್ ಸ್ಟಿಲ್ ಐ ಎಕ್ಸ್ಪ್ಲೇನ್ಡ್ ಯು ಹೌ ಟು ಗೋ ಹೆಡ್ ಆ್ಯಂಡ್ ಡೂ ಇಟ್. ಈಗ ಈ ಪ್ರಶ್ನೆ ಮಾಡೋಣ. ಇದು ಭಾಳ ಚಂದ ಇದೆ ನೋಡ್ರಿ. ಇಲ್ಲೂ ನೋಡ್ರಿ, ಲಾಸ್ಟ್ ಡಿಜಿಟ್ ಅಷ್ಟೇ ತೊಗೊಳ್ರಿ ನೀವು. ಈ 3ನ್ನು ಬಿಡ್ರಿ, 2 ಇದೆ, ಅದ್ರ ಮ್ಯಾಲೆ 32 ಇದೆ, ಅದ್ರ ತಲೆ ಮೇಲೆ ಮತ್ತೊಂದು 32 ಇದೆ. ಇಷ್ಟ ಯಾಕೆ ಮರ ಇನ್ನೊಂದು 32ಗಳು ಹಂಗೆ ಕೊಟ್ಕೋತ ಹೋಗ್ಬೇಕಿಲ್ಲ ಅನ್ನಿಸ್ತಂಗೆ ಈ ಪ್ರಶ್ನೆ ನೋಡಿದಾಗ. ಬಟ್ ಏನಿಲ್ಲ, ಸಿಂಪಲ್ ಇದೆ. ಇದೇನು ಹೇಳ್ತಾ ಇದೆ ಅಂತಂದ್ರೆ 2ನ್ನು ಬೇಸ್ ಇಟ್ಕೊಡ್ರಿ, 32ನ್ನು
32 ಸಲ ಮಲ್ಟಿಪ್ಲೈ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ. ಎದಿ ಹೊಡ್ಕೊಳಕ್ಕೆ ಹೋಗ್ಬೇಡ್ರಿ. 32 ಸಲ ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ. ಅದು ಮತ್ತು ಸಂಜೆ ಆಗಿ ಮಾರನೇ ದಿನ ಆಗಿ ತಿಂಗಳ ಗಂಟ್ಲೆ ತೊಗೋತೈತೇನೋ ಅನಿಸ್ತೈತಿ. ಓಕೆ, ಈಗ ಮತ್ತೆ ನೀವು ಸಿಂಪಲ್ ಕಾನ್ಸೆಪ್ಟ್, ಬೇಸ್ ಏನು 2 ಅಂದ್ರೆ ಪವರ್ಗಳನ್ನೆಲ್ಲ 4ರಿಂದ ಡಿವೈಡ್ ಮಾಡ್ಬೇಕು ಅಷ್ಟೇ. ಇವನ್ನೆಲ್ಲ ನೀವು ಡಿವೈಡ್ ಮಾಡ್ತಾ ಹೋದ್ರಿ ಅಂತಂದರೆ ಕಂಪ್ಲೀಟ್ ಡಿವಿಷನ್ ಆಗ್ತಾ ಇದೆ, ಹೌದಾ? ಮತ್ತು ನೀವು 4 1 4 8 ಅಂತ ಪವರ್ 8 ತೊಗೊಂಡ್ಬಿಟ್ಟಿರಿ. ಅದಕ್ಕೆ ಬೆಸ್ಟ್ ಪ್ರಾಕ್ಟೀಸ್ ಹಿಂಗೆ ಮಾಡ್ಕೊಂಬಿಡ್ರಿ. ಅವಾಗ ನೀವು ರಿಮೈಂಡರ್ ನೋಡ್ತೀರಿ. ಪ್ರಾಕ್ಟೀಸ್ ಆಗೋವರೆಗೂ ಹಿಂಗಿರಲಿ. ಈಗ ನೋಡ್ರಿ, ರಿಮೈಂಡರ್ 0 ಬಂತು. ರಿಮೈಂಡರ್ 0 ಇದ್ದಾಗ ಪವರ್ನ ಇದನ್ನು ಯೂಸ್ ಮಾಡಬೇಕು. ಸೊ ಹೀಗಾಗಿ ಇದರ ಆನ್ಸರ್ ಏನಾಗಬೇಕು? 2 to the power 4 ಅಷ್ಟೆ. ಓಕೆ, ಎಲ್ಲ ಕಡೆ ಅದು ಬರ್ತಾ ಇದೆ 2 to the power 4. ಇದು ಎಷ್ಟಾಗಬೇಕು? 16 ಆಗಬೇಕು. 16 ಅಂದರೆ ಲಾಸ್ಟ್ ಡಿಜಿಟ್ ಎಷ್ಟು? 6. ಓಕೆ, ಈಗ ನೀವು ಮತ್ತೆ ಹಿಂಗೂ ಯೋಚನೆ ಮಾಡಬೇಡ್ರಿ. 4 to the ಅಂದರೆ ಸರ್ ಇಲ್ಲಿ A2 ಸಾರಿ ಎಲ್ಲ ಕಡೆ 4 ತೊಗೋಬೇಕಂತ ಹಂಗಿಲ್ಲ. ಜಸ್ಟ್ ಟೇಕ್ ಒನ್ಸ್ ಅಷ್ಟೇ. ಅದೆಲ್ಲ ಮತ್ತು ಸೇಮ್ 4 ಅನ್ನೋದು. ಸೊ ದ ಲಾಸ್ಟ್ ಡಿಜಿಟ್ ಈಸ್ 6.